ಹಲೋ, ವಾಯ್ಸ್ ಬರ್ತಾ ಇದೆ ಕೇಳಮ್ಮ ಒಂದ್ಸಲ. ಗುಡ್ ಆಫ್ಟರ್ನೂನ್. ಅಟ್ಲೀಸ್ಟ್ ಕೈ ಎತ್ತಪ್ಪ ಹೋಗ್ಲಿ. ಕೇಳಿಸ್ತಾ ಇದೆಯಾ? ವಾಯ್ಸ್ ಕೇಳಿಸ್ತಾ ಇದೆಯಾ? ವಾಯ್ಸ್ ಕೇಳಿಸ್ತಾ ಇದೆಯಾ? ಕೈ ಬೆಳಗಾಂ ವಾಯ್ಸ್ ಕೇಳಿಸ್ತಾ ಇದೆಯಾ? ಕೈ ಎತ್ರಿ. ನೋಡು ಚೇರು. ಅವ್ರ ಅಕ್ಕಂದು, ನಿಮ್ಮ ಮೇಡಮ್ ಅವ್ರ ಅಕ್ಕನ ಚೇರ್ ನೋಡ್ಬಾರ ಬೈಲಿ. ನೋಡು, ಬಂದವ್ರೆ, ಇವಾಗ ಎದ್ದೋಗಿರೋರು. ಹಲೋ, ವಾಯ್ಸ್ ಕೇಳಿಸ್ತಾ ಇದೆಯಾ ಎಲ್ಲರಿಗೂ? ಬೆಳಗಾಂ, ನೀವು ಒಬ್ರೇ ಕಾಣಿಸ್ತಾ ಇರೋದು. ವಾಯ್ಸ್ ಕೇಳಿಸ್ತಾ ಇದೆಯಾ? ಬೆಳಗಾಂ, ಡಾಕ್ಟರ್ ಬಾವ್ಡೇಕರ್, ವಾಯ್ಸ್ ಕೇಳಿಸ್ತಾ ಇದೆಯಾ? ಯಾರಿಗಾರು ವಾಯ್ಸ್ ಕೇಳಿಸ್ತಾ ಇಲ್ವಾ? ಚಾಟ್ ಮಾಡಲ್ಲ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಐ ಹೋಪ್ ಎವ್ರಿ ಒನ್ ಇಸ್ ಸೇಫ್ and nobody has got anything which has to be investigated. And before we start, two things: any questions, write it down or enter it in the chat box. We will answer all the questions. Chat box ಅಲ್ಲಿ ಎಂಟ್ರಿ ಮಾಡಿ, ಟೈಪ್ ಮಾಡಿದ್ರೆ ಆಗುತ್ತೆ. ಇಲ್ಲ ಅಂದ್ರೆ ಎಲ್ಲ ಆದ್ಮೇಲೆ ಲಾಸ್ಟ್ ಅಲ್ಲಿ ನಿಮ್ಮ ಮೈಕ್ ನ ಇವಾಗ ಮ್ಯೂಟ್ ಮಾಡಾಗಿದೆ. ಇವಾಗ ಮ್ಯೂಟ್ ಮಾಡಿ ನಿಮ್ಮ ಮೈಕ್ ಬರಲ್ಲ, ನಮ್ಗೆ ಕೇಳಿಸಲ್ಲ. ನಿಮ್ಮ ಏನಾದ್ರು ಕ್ವಶನ್ಸ್ ಇದ್ರೆ ಲಾಸ್ಟ್ ಅಲ್ಲಿ ಮೀಟಿಂಗ್ ಆದ ಮೇಲೆ ನೀವು ಅನ್ಮ್ಯೂಟ್ ಮಾಡ್ತೀವಿ, ಅವಾಗ ಒಬ್ಬೊಬ್ರೆ ಮಾತಾಡ್ರಿ. 4 ಜನ ಒಂದೇ ಸಲ ಮಾತಾಡಬೇಡಿ. ಹ್ಯಾಂಡ್ ರೈಸ್ ಅಂತ ಬರುತ್ತೆ, ಅಲ್ಲಿ ಹ್ಯಾಂಡ್ ರೈಸ್ ಮಾಡಿದ್ರೆ ವಿ ವಿಲ್ ಆಸ್ಕ್ ಯು. ಬೆಳಗಾಂ ಅಂತ ಕೇಳ್ತೀನಿ, ಬಳ್ಳಾರಿ ಅಂತ ಕೇಳ್ತೀನಿ, ಬಿಜಾಪುರ ಅಂತ ಕೇಳ್ತೀನಿ, ತಲೆ ಕೆಚ್ಕೋಬೇಡಿ. ಎಲ್ಲಾರ್ದು ಕ್ವಶನ್ಸ್ ಆನ್ಸರ್ ಮಾಡ್ತೀವಿ, ಬಟ್ ಎಲ್ಲಾರ್ಗು ಬೇಕಿದು. ಏನಾದ್ರು ಕ್ವಶನ್ಸ್ ಇದ್ರೆ ಬರ್ದಿಟ್ಕೊಳ್ಳಿ, ಆಮೇಲೆ ಕೇಳಿ ಲಾಸ್ಟ್ ಅಲ್ಲಿ, ಆಯ್ತಾ? ಸೊ ಇವಾಗ ಕೆಲವರಿಗೆ ಒಂದು 16 ಸೆಂಟರ್ 24 ಸೆಂಟರ್ಗೇನು DTG ಹೋಗಿದೆ. ಇವಾಗ ಏನಂತ ಅಂದ್ರೆ ಫಸ್ಟ್ ರ್ಯಾಲ್ಟಾಗಿ ಇರೋ ಪೇಷಂಟ್ ಮಾತ್ರ ಕೊಡ್ತಾ ಇದೆ DTG. TLD ಬಂದ ಮೇಲೆ TLD ಕೊಡ್ಬೇಕಾಗುತ್ತೆ. ಸೊ ಇದು ಆಕ್ಚುಲಿ ಈ ಸೆಷನ್ ಇರೋದು ಇಂಪಾರ್ಟೆಂಟ್ TLD-ಗೋಸ್ಕರ ಮಾಡ್ತಾರ. TLD-ಗೋಸ್ಕರ DTG ನಾವು ಡೈರೆಕ್ಟ್ ಆಗಿ ಹೇಳಿದೀನಿ, ಯಾರು ಬೇರೆಯವ್ರನ್ನ ಯಾರನ್ನೂ ಮಾತಾಡಿಸ್ಬೇಡಿ. ನಿರ್ಮಲಾ ಹತ್ರ ಮಾತಾಡಿದೆ, ಹನುಮಂತ್ ಹತ್ರ ಮಾತಾಡಿ, ಚಿದಾನಂದ ಹತ್ರ ಮಾತಾಡಿದೆ ಅಂದ್ರೆ ನಂಗೆ ಕೋಪ ಬರುತ್ತೆ. ದಯವಿಟ್ಟು DTG ಬಗ್ಗೆ ಏನೇ ಕ್ವಶನ್ಸ್ ಇದ್ರು ನನ್ನೇ ಮಾತಾಡಿ. ಯಾರ DTG ಬೇಕು ನನ್ನ ಹತ್ರನೇ ಪರ್ಮಿಷನ್ ತಗೋಬೇಕು, ಯಾರು ಪರ್ಮಿಷನ್ ಕೊಡಕ್ ಬರಲ್ಲ, ಆಯ್ತಾ? ಇವಾಗ ಸ್ಟಾರ್ಟ್ ಮಾಡೋಣ. ಎಲ್ಲಮ್ಮ ಓಕೆ. ಇವಾಗ ಏನ್ ಮಾಡ್ತಾ ಇದೀವಿ ಅಂದ್ರೆ ಡಾಲ್ಟಾಗ್ರೇವಿಯರ್ ನ ಹೆಂಗ್ ಇಂಟ್ರೊಡಕ್ಷನ್ ಮಾಡ್ತೀವಿ ನ್ಯಾಷನಲ್ ಪ್ರೋಗ್ರಾಮ್ ಅಲ್ಲಿ ಅಂತ. ಯಾಕೆ ಡಾಲ್ಟಾಗ್ರೇವಿಯರ್? ಫಾರ್ಮಾಕಾಲಜಿ ಆಫ್ ಡಾಲ್ಟಾಗ್ರೇವಿಯರ್, ಬೆನಿಫಿಟ್ಸ್ ಆಫ್ ಡಾಲ್ಟಾಗ್ರೇವಿಯರ್, Dolutegravir based regimens, first, second and third line ERT, Dolutegravir special situation, HIV, TB and pregnant woman. ಇಲ್ಲಿ ಪ್ರೆಗ್ನೆಂಟ್ ವುಮನ್ ಅನ್ನೋದಕ್ಕಿಂತ ವುಮೆನ್ ಇನ್ ರಿಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಂದ್ರೆ ಯಾರ್ಯಾರು ಪ್ರೆಗ್ನೆನ್ಸಿ ಆಗುವಂತ ಪೊಟೆನ್ಶಿಯಲ್ ಇದೆಯಲ್ಲ, ಯಾರ್ಯಾರು ಪ್ರೆಗ್ನೆಂಟ್ ಆಗಬಹುದು ಅಂತ ಏಜ್ ಗ್ರೂಪ್ ಅಲ್ಲಿ, ಅಂದ್ರೆ ಮದುವೆ ಆಗಿಲ್ಲ ಅಥವಾ ಮದುವೆ ಆಗಿದೆ ಮಕ್ಕಳಾಗಿಲ್ಲ, ಮಕ್ಕಳು ಆಗ್ಬೇಕು, ಮಾಡ್ಕೋಬೇಕು, ಇನ್ನೂ ಒಂದು ಮಗು ಬೇಕು ಅಂತ ಇದ್ದಾರೆ, ಅಂತವರಿಗೆ ಇದು ಏನ್ ಮಾಡ್ಬೇಕು ಅಂತ DTG ಆಸ್ ಅ TEP. ಆಮೇಲೆ ಫೇಸ್ 1 ಅಲ್ಲಿ ನ್ಯಾಕೋದವರು ಏನ್ ಪ್ಲಾನ್ ಮಾಡಿದ್ದಾರೆ DTG ಟ್ರಾನ್ಸಿಷನ್ಗೆ. ವೈ Dolutegravir ಬೇಸ್ಡ್ ರೆಜಿಮೆಂಟ್ಸ್? ಯಾಕೆಂದ್ರೆ ಇದರಲ್ಲಿ ಬೇಗ ವೈರಲ್ ಸಪ್ರೆಷನ್ ಕಾಣಿಸುತ್ತೆ,
ಬೆಟರ್ ದೆನ್ ಎಫಾವಿರೆನ್ಸ್. ಎಫಾವಿರೆನ್ಸ್ ಅಲ್ಲಿ 12 ವೀಕ್ಸ್ ಆಗುತ್ತೆ, DTG ಅಲ್ಲಿ 4 ವೀಕ್ಸ್ ಆಗುತ್ತೆ. ವಿತಿನ್ 4 ವೀಕ್ಸ್ ವಿ ಕ್ಯಾನ್ ಆಕ್ಚುಲಿ 2 ವೀಕ್ಸ್ ಅಂತಾರೆ, 4 ವೀಕ್ಸ್ ಅಲ್ಲಿ ನಮಗೆ ರಿಸಲ್ಟ್ಸ್ ಕಾಣಿಸುತ್ತೆ. ಸೊ ಟ್ರಾನ್ಸ್ಮಿಷನ್ ಆಗೋದು ಕಡಿಮೆ ಆಗುತ್ತೆ. ವೈರಲ್ ಲೋಡ್ ಕಡಿಮೆ ಆದಷ್ಟು ನಮಗೆ ವೈರಲ್ ಸಪ್ರೆಷನ್ ಜಾಸ್ತಿ ಆದಾಗ ವೈರಲ್ ಟ್ರಾನ್ಸ್ಮಿಷನ್ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ DTG ತಗೊಳ್ತಾ ಇದೀವಿ. ಫಿಯರ್ ಟಾಕ್ಸಿಸಿಟಿ, ಇವಾಗ ಎಫಾವಿರೆನ್ಸ್ ಅಲ್ಲಿ ತುಂಬಾ ಟಾಕ್ಸಿಸಿಟೀಸ್ ಇದೆ. ನಿದ್ದೆ ಬರ್ತಾ ಇಲ್ಲ, ಗಿಡ್ಡಿನೆಸ್, LFU ಆಗ್ತಾ ಇದಾರೆ, ಮಾತೆ ಬಿಡ್ತಾ ಆಪ್ರೇಟ್ ಔಟ್ ಮಾಡ್ತಾ ಇದಾರೆ, ತುಂಬಾ ಇದಾವೆ. ಸೊ ಅಲ್ಲಿ ಆ ಇದನ್ನೆಲ್ಲ ನೋಡೋಕೋಸ್ಕರ ಮಿನಿಮಲ್ ಡಿಸ್ಕಂಟಿನ್ಯೂಷನ್ ಇದೆ, ಲೆಸ್ ದೆನ್ 2% ಇದೆ DTG ಅಲ್ಲಿ. ಎಫಾವಿರೆನ್ಸ್ ರ್ಯಾಶು ಕಡಿಮೆನೆ. ಎಫಾವಿರೆನ್ಸ್ ಅಲ್ಲಿ 13% ರ್ಯಾಶ್ ಇದ್ರೆ ಇಲ್ಲಿ ಬರೀ 2% ಇದೆ. ನ್ಯೂರೋಸೈಕ್ಯಾಟ್ರಿಕ್ ಈವೆಂಟ್ಸ್ including dizziness were significantly more common with efavirenz, while insomnia is more common in dolutegravir. But 13% ಇದೆ, efavirenz ಅಲ್ಲಿ ಬರೀ 7% ಇತ್ತು. This will be our counselor's job. DTG ಇಲ್ಲಿ ಇನ್ಸೋಮ್ನಿಯಾ, ನಿದ್ದೆ ಬರ್ತಾ ಇಲ್ಲ ಅಂದಾಗ ನಿದ್ದೆ ಮಾಡೋದಕ್ಕೆ ನೀವೇ ಹೇಳಬೇಕು. ಮೋರ್ ಇನ್ಸೋಮ್ನಿಯಾ ಅಂದ್ರೆ ನಿದ್ದೆ ಬರ್ತಾ ಇಲ್ಲ ಅಂತ ಎಲ್ಲ ಕೌನ್ಸಿಲರ್ ಇದಾರೆ ಅಂತ ಅನ್ಕೊಳ್ತಾ ಇದ್ದೀನಿ. ಯಾಕೆಂದ್ರೆ ಕೌನ್ಸಿಲರ್, ಫಾರ್ಮಸಿಸ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿ ಇಲ್ಲಿ ಮಾತಾಡ್ಬೇಕಾಗತ್ತೆ. DTG ಬಂದ ಮೇಲೆ ಫಸ್ಟ್ ಲೈನ್ಗೆ TLD ಬರುತ್ತಲ್ಲ, ಅವಾಗ ಇನ್ನು 2 ತಿಂಗಳು ಆಗಬಹುದು, ಗೊತ್ತಿಲ್ಲ. ಬಂದ ಮೇಲೆ ನಿಮಗೆ ಅದು ಹೇಳ್ತೀವಿ. ZLN ಫಸ್ಟ್ ಸ್ಟಾರ್ಟ್ ಮಾಡ್ತೀವಿ, ಅಲ್ಲಿವರೆಗೂ ವೇಟ್ ಮಾಡಿ. ಅದೆಲ್ಲ OM ಬರುತ್ತೆ ಆಮೇಲೆ. ಮೋರ್ ಪೋಟೆಂಟ್ ರಿಜಿಮೆನ್, ನೋ ಟ್ರೀಟ್ಮೆಂಟ್ ಎಮರ್ಜೆಂಟ್ ರೆಸಿಸ್ಟೆನ್ಸ್ ಅಕ್ರಾಸ್ ಟ್ರಯಲ್ಸ್ ಮಾಡಿದಾಗ ಯಾವ್ದು ರೆಸಿಸ್ಟೆಂಟ್ ಮ್ಯೂಟೇಷನ್ಸ್ ಬಂದಿಲ್ಲ ಇನ್ನು DTGಗೋಸ್ಕರ. ಅಲ್ಲಿ ಹುಡುಕ್ತಾ ಇದೀವಿ, ಇನ್ನು ಯಾವ್ದು ಸಿಕ್ಕಿಲ್ಲ. ಸಿಕ್ಕಿದ್ಮೇಲೆ ಹೇಳ್ತೀವಿ. ಕರೆಂಟ್ಲಿ ರೆಕಮೆಂಡೆಡ್ ಟು ಇನ್ಕ್ರೀಸ್ 50 mg BID ಫಾರ್ TB co-infection ಟ್ರೀಟ್ಮೆಂಟ್ ವಿತ್ ರಿಫ್ಯಾಂಪಿಸಿನ್. ನಾವ್ ಏನ್ FDC 4, 3 ಎಲ್ಲ ಕೊಡ್ತಾ ಇದೀವಲ್ಲ, ಅದ್ರಲ್ಲಿ ರಿಫ್ಯಾಂಪಿಸಿನ್ ಇದೆ ಅಂತ. ಸೊ ರಿಫ್ಯಾಂಪಿಸಿನ್ ಇರೋ ಎಲ್ಲಾ ಪೇಷಂಟ್ಗೂ 50 mg BD ಕೊಡಬೇಕು. 4 FDC 3 FDC ಕೊಟ್ರೆ, ಅಕಸ್ಮಾತ್ ರಿಫಾಬ್ಯೂಟಿನ್ ಇದ್ರೆ ರಿಫಾಬ್ಯೂಟಿನ್ ಏನಾದ್ರು ಕೊಟ್ಟಿದ್ರೆ, ನಾವು ರಿಫ್ಯಾಂಪಿಸಿನ್ ಆಗಲ್ಲ ಅಂತಂದು ರಿಫಾಬ್ಯೂಟಿನ್ ಕೊಟ್ಟಿದ್ರೆ ಅವಾಗ ಮಾತ್ರ 50 mg OD. ಇಲ್ಲ ಅಂತಂದ್ರೆ 50 mg BD ಎಲ್ಲ TB ಪೇಷಂಟ್ಗೂ ವಿತ್ ರಿಫ್ಯಾಂಪಿಸಿನ್ ಬೇಸ್ಡ್ ರಿಜಿಮೆನ್. DTG has got a high genetic barrier, effective against HIV2 ಗೆ ಮೊದಲು ಲೋಪಿನೋಟಿನಿರ್ ಕೊಡ್ತಾ ಇದ್ವಿ, ಇವಾಗ ಲೋಪಿನೋಟಿನಿರ್ ಏನ್ ಬೇಡ, DTG DLD ಒಂದೇ ಮಾತ್ರ ಎಲ್ಲರಿಗೂ ಹಾಕ್ಬೋದು. ತುಂಬಾ ಕೇಸ್ಗಳಲ್ಲಿ ನಾವು ನೋಡೇ ಇರಲ್ಲ, ಡಾಕ್ಟರ್ಗಳು ನೋಡೇ ಇರಲ್ಲ HIV2 ಅಂತ, ಅಥವಾ ಲೋಪಿನೋಟಿನಿರ್ ಹಾಕೇ ಇರಲ್ಲ. ನೋಡಿದ್ರು TLE ಬರ್ತ್ ಕಳ್ಸಿರ್ತಾರೆ, ZLN ಬರ್ತ್ ಕಳ್ಸಿರ್ತಾರೆ. ಸೊ ಪೇಷಂಟ್ ಒಂದ್ 6 ತಿಂಗಳು ವರ್ಷ ಆದ್ಮೇಲೆ ಫೇಲ್ಯೂರ್ ಅಲ್ಲಿ ಇರ್ತದೆ, ಅವಾಗ ನೋಡಿರ್ತೀವಿ HIV2 ಅಂತ ಗೊತ್ತಾಗಿರುತ್ತೆ. ಸೊ ಅಂತ ಪೇಷಂಟ್ಗಳಿಗೆ ಇವಾಗ ಏನ್ ತೊಂದರೆ ಇಲ್ಲ, HIV2ಗೂ ಡಾಲ್ಟಗ್ರವಿರ್ ವರ್ಕ್ ಆಗುತ್ತೆ. ಹಾರ್ಮೋನೈಸೇಷನ್ ಅಕ್ರಾಸ್ ಪೇಷಂಟ್ ಪಾಪ್ಯುಲೇಷನ್ ಎಲ್ಲರಿಗೂ ಆಗುತ್ತೆ ಅಂತ ಇದನ್ನ ತಗೊಳ್ತಾ ಇದೀವಿ. ರ್ಯಾಪಿಡ್ ಅಂಡ್ ಸಸ್ಟೈನ್ಡ್ ಎಫಿಕಸಿ ಇದೆ DTG ಅಲ್ಲಿ. ಸೊ ಒಂದೇ ಒಂದು ಸ್ಟಡಿ ಇರೋದು 833 ಜನದ್ದು, ಡಾಲ್ಟಗ್ರವಿರ್ ವಿತ್ ಅಬ್ಯಾಕ್ವರ್ ಲ್ಯಾಮಿವಿಡಿನ್. ಬಟ್ ಅಬ್ಯಾಕ್ವರ್ ಲ್ಯಾಮಿವಿಡಿನ್ ಕೊಡ್ತಾ ಇಲ್ಲ ನಾವು, ಟೆನೋಫೆವಿರ್ ಲ್ಯಾಮಿವಿಡಿನ್ ಕೊಡ್ತಾ ಇದೀವಿ. ಇಟ್ ವಾಸ್ ಸುಪೀರಿಯರ್ ಅಗೇನೆಸ್ಟ್ ಟೆನೋಫೆವಿರ್, ಎಂಪ್ಲಿಸಿಟಾಬಿನ್ ಅಂಡ್ ಎಫಾವಿರೆನ್ಸ್. ಎಂಪ್ಲಿಸಿಟಾಬಿನ್ ಅಂಡ್ ಲ್ಯಾಮಿವಿಡಿನ್, ನಮ್ಮ ಹತ್ರ ಇರೋ ಲ್ಯಾಮಿವಿಡಿನ್ ಅವ್ರು ಮಾಡಿರೋದು ಎಂಪ್ಲಿಸಿಟಾಬಿನ್ ಅಂಡ್ ಲ್ಯಾಮಿವಿಡಿನ್ ಬೋತ್ ಆರ್ ಸಿಮಿಲರ್. 88% versus 81% remained undetectable at 48 weeks. 80% versus 70% remained undetectable at 96 weeks. 96 weeks ಅಲ್ಲಿ 80% not detected. 48 weeks ಅಲ್ಲಿ 88% not detected. ಎಫಾವಿರೆನ್ಸ್ ಅಲ್ಲಿ 81, 72. ಸೊ ಅದಕ್ಕೋಸ್ಕರ ಇದನ್ನ ಚೇಂಜ್ ಮಾಡ್ತಾ ಇರೋದು. ವೈರಲ್ ಸಪ್ರೆಷನ್ ಬೇಗ ಆಗುತ್ತೆ. 4 weeks ಫಾರ್ DTG ವರ್ಸಸ್ 12 weeks ಫಾರ್ ಎಫಾವಿರೆನ್ಸ್. 3 ತಿಂಗಳು 1 ತಿಂಗಳು. ಸೊ ಇಲ್ಲಿ ನೀವು ನೋಡಬಹುದು ಬ್ಲಾಕ್ ಮಾರ್ಕ್ ಅಲ್ಲಿ ಏನಿದೆ, 2 weeks ಅಲ್ಲೇ ನಿಮ್ಗೆ ಕಡಿಮೆ ಆದಂಗ ಜಾಸ್ತಿ ವೈರಲ್ ಸಪ್ರೆಷನ್ ಜಾಸ್ತಿ ಇದೆ. 4, 6 ಮತ್ತೆ 8 ಇರೋದು. ನಿಮ್ಗೆ ಎಫಾವಿರೆನ್ಸ್ ಸಪ್ರೆಷನ್ ಸ್ಟಾರ್ಟ್ ಆಗದೆ ಕಡಿಮೆ, ಆಯ್ತಾ. ಸೊ ಬಿಫೋರ್ 4 weeks ಅಲ್ಲಿ ಯು ವಿಲ್ ಹ್ಯಾವ್ ಎಫಾವಿರೆನ್ಸ್ ವೈರಲ್ ಸಪ್ರೆಷನ್ ಇನ್ DTG. ಸಿಂಗಲ್ ಸ್ಟಡಿ ಅಗೇನ್ ಇದು ಒಂದು ಸ್ಟಡೀಸ್ ಕಡಿಮೆ ಇದಾವೆ, ಬಟ್ DTG ABC ALD ಅಥವಾ ಅಬ್ಯಾಕ್ವರ್ ಲ್ಯಾಮಿವಿಡಿನ್ ಡಾಲ್ಟಗ್ರವಿರ್ ಜೊತೆ
ಡಿಸ್ಕಂಟಿನ್ಯೂಷನ್ಸ್ ಕಡಿಮೆ ಇತ್ತು. 2% was 10% discontinued due to adverse effects at 48 weeks. 3 versus 11% discontinued due to adverse effects at 96 weeks. Because ಡಿಸ್ಕಂಟಿನ್ಯೂಷನ್ ಕಡಿಮೆ ಇರುತ್ತೆ, ನಮ್ಮ ರಿಟೆನ್ಷನ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಡಾಲ್ಟಗ್ರಿವರ್ ತಗೊಳ್ತಾ ಇದೀವಿ. ಇವಾಗ ನೋಡಿದ್ರೆ ನಮ್ಮ ಹತ್ರ ಇರೋದು ಹೆಚ್ಚು ಕಡಿಮೆ 1,75,000 LFU ಇದಾರೆ. ಅದೆಲ್ಲ ಕಡಿಮೆ ಆಗುತ್ತೆ. ಆಪ್ಟೆಡ್ ಔಟ್ ಒಂದು 30,000 ಇದ್ದಾರೆ. ಸೊ ಅದನ್ನ ಕಡಿಮೆ ಮಾಡೋದಕ್ಕೋಸ್ಕರ ಇವಾಗ DTG ತಗೊಳ್ತಾ ಇದೀವಿ. And AIT inhibitions, no integrase inhibitor, and NRTI, nucleoside reverse transcriptase enzyme resistance through 48 weeks and 96 weeks. ಇದೆಲ್ಲ ಬೇಡ ಅನ್ಸುತ್ತೆ. ಇದು ರೆಸಿಸ್ಟೆನ್ಸ್ 48 ವೀಕ್ಸ್ ಅಲ್ಲಿ ಅಥವಾ 96 ಅಲ್ಲಿ ಇಲ್ಲ ಅಂತ ಬರ್ದಿರೋದು. ಸೊ ಇದು ಅಷ್ಟೇ. ಇಲ್ಲಿ ನಮ್ಮಲ್ಲಿ ಇರೋದನ್ನ ನೆಕ್ಸ್ಟ್ ಹೇಳ್ತೀನಿ. ಇಲ್ಲಿ ನೋಡಿ, ಜಿಡೋವಿಡಿನ್ ಲ್ಯಾಮಿವಿಡಿನ್ ಫಸ್ಟ್ ಬೇಗ ಬರುತ್ತೆ, DTG ಲಾಸ್ಟ್ ಅಲ್ಲಿ ಬರುತ್ತೆ ಅನ್ನೋದನ್ನ ಈ ಸ್ಲೈಡ್ ಅಲ್ಲಿ ತೋರಿಸ್ತಾ ಇದ್ದಾರೆ. DTG ಇರೋದು ಲಾಸ್ಟ್ ಅಲ್ಲಿ, ಪ್ರೋಗ್ರಾಮ್ ಅಲ್ಲಿ ಇರೋದು DTG, ರಾಲ್ಟಗವಿರ್, ಲೋಪನೋಟಿನೋವಿರ್, ಅಟಾನೋಟಿನೋವಿರ್, ರಾಲ್ಟಗವಿರ್, ಎಫಾವಿರಿನ್, ನಿವಿರಪಿನ್, ಅಬಾಕವಿರ್. ಈ ಬ್ಲಾಕ್ ಇರೋದೆಲ್ಲ ಇದೆ ಅನ್ಸುತ್ತೆ. ಡಿಡಿನೋಸಿನ್ ಬಿಟ್ ಎಲ್ಲ ಇದೆ. ಒಂದೇ ಒಂದು ಸ್ಟಡಿ, ಅದು ಟೆಸ್ಟ್ ಸ್ಟಡಿ ಟೇಕ್ಸ್ ಪ್ಲೇಸ್ ಅಟ್ 8 of the largest maternity wards in Botswana. 45 was the total births in the country. Early analysis identified 4 neural. ಇದು ಏನು ಅಂತಂದ್ರೆ ಪ್ರೆಗ್ನೆನ್ಸಿ ಇಲ್ಲಿ ಮತ್ತೆ ನ್ಯೂಬೋರ್ನ್ ಅಲ್ಲಿ 4% ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ಸ್ ಇತ್ತು ಔಟ್ ಆಫ್ 426 ವುಮೆನ್. ಇಲ್ಲಿ ಎಲ್ಲರಿಗೂ ಬರುತ್ತೆ ಅಂತಲ್ಲ, ಯಾರಿಗಾರು ಬಂದಾಗ ನಾವು ಅದನ್ನ ಕೌನ್ಸಿಲರ್ಸ್ ತಿಳ್ಕೊಳ್ಳಿ. ನ್ಯೂರಲ್ ಎಫಾವಿರಿನ್ಸ್ ಅಲ್ಲೂ ಇತ್ತು, ಬಟ್ ಜಾಸ್ತಿ ಜನ ಕೊಟ್ಟಾಗ ಅದು ಕಡಿಮೆ ಆಯ್ತು. ಸೊ ವಿ ಸ್ಟಾರ್ಟೆಡ್ ವಿತ್ ಎಫಾವಿರಿನ್ಸ್. ಸೇಮ್ ವೇಸ್ ವಿತ್ DTG ಆಲ್ಸೋ ಯು ಹ್ಯಾವ್ ನ್ಯೂರಲ್ ಟ್ಯೂಬಲ್ defects. So you have to counsel the patient of whoever is in the pregnancy potential. ಯಾರಾದ್ರೂ ಗರ್ಭಿಣಿ ಆಗುವಂತವ್ರು ಎಲಿಜಿಬಲ್ ಇದ್ರೆ ಅಂತವರಿಗೆ ನಾವು ಇದನ್ನ ಹೇಳಲೇಬೇಕು. ಇವಾಗ ಸದ್ಯಕ್ಕಂತೂ ಹೇಳಲೇಬೇಕು. ಮುಂದಕ್ಕೆ ನಂಬರ್ಸ್ ಇನ್ನೂ ಕಡಿಮೆ ಆದಾಗ ಲೆಸ್ ದೆನ್ 1% ಬಂದಾಗ ನಾವು ಹೇಳದೇ ಇರ್ಬೋದು. ಬಟ್ ಇವಾಗಂತೂ ಸದ್ಯಕ್ಕೆ ಹೇಳಲೇಬೇಕು, ಮಾತೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ. The 2019 data shows prevalence has declined from 0.94 of 420 exposure to 0.30, 5 of 1,683 exposures. The difference remains statistically significant compared to efavirenz, but overall risk remains low. ಎಫಾವಿರಿನ್ಸ್ ಹೆಂಗಿತ್ತು ಹಂಗೆ ಇದೆ, ಬಟ್ ಕಡಿಮೆ ಇದೆ. ಬಟ್ ನಾವು ಯಾವುದೇ ಕಾರಣಕ್ಕೂ ಹೇಳದೆ ಮಾಡೋದು ತಪ್ಪಾಗುತ್ತೆ. ಸೊ ಕೌನ್ಸಿಲರ್ಸ್ ಕೆಲಸ ಜಾಸ್ತಿ ಆಗುತ್ತೆ. ಇಲ್ಲಿ ಮೆಡಿಕಲ್ ಆಫೀಸರ್ಸ್ ಕೂಡ ಜಾಸ್ತಿ. ಇಲ್ಲಿ ಒಂದು ಸಲ ಮಾತಾಡಬೇಕಾಗಿರುತ್ತೆ. ನೀವು ದಯವಿಟ್ಟು ಮಾತಾಡಿ. ವುಮನ್ ಆನ್ ಎಫಾವಿರಿನ್ಸ್ ಅಟ್ ಕನ್ಸೆಪ್ಷನ್ 5787 had neural tubal defect, risk of 0.05%. Other ARVs had a risk of 0.2%. However, it is safe to initiate DTG based regimen in pregnant women beyond first trimester. First trimester ಆದ್ಮೇಲೆ ಎಫಾವಿರಿನ್ಸ್ ಇದನ್ನ ಹೇಳಿದ್ವಿ, ಫಸ್ಟ್ ಟ್ರೈಮಿಸ್ಟರ್ ಬೇಡ ಅಂತ ಹೇಳಿದ್ವಿ. ಸೊ ಸೆಕೆಂಡ್ ಟ್ರೈಮಿಸ್ಟರ್ ಮಾತ್ರ TLE ಸ್ಟಾರ್ಟ್ ಮಾಡ್ತಾ ಇದೀವಿ. ಮೊದಲು ಸ್ಟಾರ್ಟಿಂಗ್ ಅಲ್ಲಿ, ಇವಾಗ ಸೇಮ್ ಹೇಳ್ತಾ ಇದೀವಿ. ಫಸ್ಟ್ ಟ್ರೈಮಿಸ್ಟರ್ ಬೇಡ ಅಂತ ಹೇಳ್ತಾ ಇದೀವಿ. Risk versus benefits. Women of childbearing potential. WCB is women of childbearing potential. Benefits of DTG in WCB include greater maternal viral suppression. Viral suppression bega agutte, ಜಾಸ್ತಿ ಆಗುತ್ತೆ. So that is why we are using, or we want to use, dolutegravir. Fewer maternal deaths, fewer sexual transmission, fewer mother to child transmissions of HIV. ಕಡಿಮೆ ಆಗಿಬಿಡುತ್ತೆ ಅಂತಲ್ಲ, ಎಫಾವಿರಿನ್ಸ್ ಅಲ್ಲೂ ಕಡಿಮೆ ಆಗುತ್ತೆ ಅಂತ ಅನ್ಕೊಂಡಿದ್ವಿ. ಎಲ್ಲೋ ಒಂದ್ ಕಡೆ ನಮ್ಮ ಕೌನ್ಸಿಲಿಂಗ್ ಅಲ್ಲಿ ಅಡೆರೆನ್ಸ್ ಇಲ್ಲ ಅಂತ ಅಂದಾಗ ಕಡಿಮೆ ಆಗಿಲ್ಲದೆ ಇರಬಹುದು. ಅಡೆರೆನ್ಸ್ ಅಲ್ಲಿ ಕೆಲವು ಪೇಷಂಟ್ಗೆ ಪಾಸಿಟಿವ್ ಬಂದಿದೆ. ಬಟ್ ಇಲ್ಲಿ ಅಡೆರೆನ್ಸ್ ಚೆನ್ನಾಗಿದೆ, ವೈರಲ್ ಸಪ್ರೆಷನ್ ಕಡಿಮೆ ಆಗುತ್ತೆ. ವೈರಲ್ ಸಪ್ರೆಷನ್ ಜಾಸ್ತಿ ಆಗುತ್ತೆ, ಟ್ರಾನ್ಸ್ಮಿಷನ್ ಕಡಿಮೆ ಆಗುತ್ತೆ, ಸೆಕ್ಷುವಲ್ ಟ್ರಾನ್ಸ್ಮಿಷನ್ ಕಡಿಮೆ ಆಗುತ್ತೆ, ಮದರ್ ಟು ಚೈಲ್ಡ್ ಟ್ರಾನ್ಸ್ಮಿಷನ್ ಕಡಿಮೆ ಆಗುತ್ತೆ. ಅಡಲ್ಟ್ ಮಾರ್ಬಿಡಿಟಿ ರಿಸಲ್ಟಿಂಗ್ ಫ್ರಮ್ DDT. ಏನು ಎಫಾವಿರಿನ್ಸ್ ಅಲ್ಲಿ ನಾವು ಕಷ್ಟ ಪಡ್ತಾ ಇದ್ವಲ್ಲ, ಈ ನಿದ್ದೆ ಬರ್ತಾ ಇಲ್ಲ, ಊಟ ಸೇರ್ತಾ ಇಲ್ಲ, ಅದೆಲ್ಲ DTG ಕಡಿಮೆ ಆಗುತ್ತೆ. ಇದ್ರಲ್ಲಿ ಒಂದೇ ಒಂದು ನಿದ್ದೆ ಬರ್ತಾ ಇಲ್ಲ.
associated weight gain and neonatal deaths among infants of pregnant women with DTG associated weight gain ಕಡಿಮೆ ಆಗುತ್ತೆ ಅದನ್ನು. The risk benefits models weight gain ಜಾಸ್ತಿ ಆಗುತ್ತೆ, ಡೆತ್ ಕಡಿಮೆ ಆಗುತ್ತೆ. Suggests that benefits of DTG for women childbearing potential newly initiating ART likely to overweigh the risks associated with it. ಅಂದ್ರೆ ಏನೇನ್ ತೊಂದರೆ ಬರ್ತಾ ಇದೆ ಅದಕ್ಕಿಂತ ಜಾಸ್ತಿ ನಮಗೆ ಬೆನಿಫಿಟ್ಸ್ ಇದೆ, ಅದಕ್ಕೋಸ್ಕರ ನಾವು ಇದನ್ನ ಕೊಡ್ತಾ ಇದೀವಿ. Blanket exclusions that deny women equitable access to this optimal HIV treatment are not warranted or justified. ಪ್ರೆಗ್ನೆಂಟ್ ವುಮನ್ ಬಿಟ್ಬಿಡ್ಬೇಕು, ಕೊಡಬಾರ್ದು ಅನ್ನೋದನ್ನ ಎಲ್ಲೂ ರೂಲ್ ಇಲ್ಲ, ಅದನ್ನ ಜಸ್ಟಿಫೈನು ಮಾಡಿಲ್ಲ. ಸೊ ನಾವು ಕೊಡಬಹುದು. ಯಾಕೆ ಅಂತಂದ್ರೆ ಬೇರೆ ಬೆನಿಫಿಟ್ಸ್ ಏನೇನ್ ಸಿಗ್ತಾ ಇದಾವೆ ಅದು ಜಾಸ್ತಿ ಆಗುತ್ತೆ. TLD and adult women and adolescent girls of childbearing age. Effective contraception should be offered to adult women and adolescent girls of childbearing age or potential. ಅಂದ್ರೆ ಯಾರಿಗೆ ಮಗು ಆಗುವಂತ ಎಲಿಜಿಬಿಲಿಟಿ ಇದೆ 40 years ಒಳಗಡೆ. DTG can be prescribed for adult women and adolescent girls of childbearing age or potential who wish to become pregnant or who are not otherwise using assessing consistent effective contraception, condom, copper T, ಅದ್ಯಾವುದು ಉಪಯೋಗಿಸಲ್ಲ ಅಂದ್ರೆ if they have been fully informed of the potential increase in the risk of neural tube defects. ನಾವು ಹೇಳಿದ ಮೇಲೂ ನಾವು DTG ನಾವು ಫಸ್ಟ್ ಹೇಳಿದ್ರೆ ಕೌನ್ಸಿಲರ್ ಮತ್ತೆ ಡಾಕ್ಟರ್ ಮಾತಾಡ್ಬೇಕು ಇಲ್ಲಿ ಅಂತ ಮಾತಾಡಿದ ಮೇಲೆ ಪರವಾಗಿಲ್ಲ, ನಾನು ಇದೇ ಒಳ್ಳೆ ಮಾತ್ರೆ ಇದೇ ತಗೊಳ್ತೀನಿ ಅಂತ ಯಾರಾದ್ರೂ ಕೇಳಿದ್ರೆ ನಾವು ಕೊಡಬಹುದು. ಇನ್ ಕೇಸ್ ವುಮನ್ ಡಸ್ ನಾಟ್ ವಾಂಟ್ ಟು ಇನಿಶಿಯೇಟ್, ಬೇಡ ಅಂತ ಅಂದ್ರೆ ಕೌನ್ಸಿಲಿಂಗು ಡಾಕ್ಟರ್ ಮಾತಾಡಿದ್ರು, ಕೌನ್ಸಿಲರ್ ಮಾತಾಡಿದ್ರು, ಫಾರ್ಮಸಿಸ್ಟ್ ಮಾತಾಡಿದ್ರು, ಅದೆಲ್ಲ ಆದ್ಮೇಲೆ ನನ್ ಬೇಡ ಅಂತಂದ್ರೆ ಟಿಯಲ್ಲಿ ಬರೀಬಹುದು. ಇನ್ನೂ ಒಂದು 2 ವರ್ಷ ಟಿಯಲ್ಲಿ ಇದೆ. If woman is identified to be pregnant after the first trimester, DTG should be initiated or continued for the duration of the pregnancy. ಫಸ್ಟ್ ಟ್ರೈಮಿಸ್ಟರ್ ಆದ್ಮೇಲೆ ಇನಿಶಿಯೇಟ್ ಮಾಡಬಹುದು, ಸೊ DTG ಕಂಟಿನ್ಯೂ ಮಾಡಬಹುದು, ಇನಿಶಿಯೇಷನ್ ಮಾಡಬಹುದು. ಮೆಕ್ಯಾನಿಸಮ್ ಆಫ್ ಆಕ್ಷನ್ ಆಫ್ DTG, ಇದರಲ್ಲಿ ನಮ್ಮ ಹತ್ರ ಯಾವ್ಯಾವ ಮಾತ್ರೆ ಇದೆ ಅದೆಲ್ಲ ಬ್ರೌನ್ ಅಲ್ಲಿ ಇದೆ. ಡಾಲ್ಟಾಗ್ರೆವಿರ್ ಹೊಸದು, ಬ್ಲೂ ಅಲ್ಲಿ ಇರೋದು ಹೆಸರುಗಳು, ವೈಟ್ ಅಲ್ಲಿ ಇರೋದು ನಮ್ಮ ಹತ್ರ ಇಲ್ಲ, ಪ್ರೋಗ್ರಾಮ್ ಅಲ್ಲಿ ಇಲ್ಲ. ಸೊ ನಮ್ಮ ಹತ್ರ ಇರೋದು ರಾಲ್ಟಾಗ್ರೆವಿರ್ ಇತ್ತು, ಅದನ್ನ ತೆಗಿತಾ ಇದೀವಿ, ಹೋಗ್ತಾ ಇದೆ. ಡಾಲ್ಟಾಗ್ರೆವಿರ್ ಒಂದೇ ಇರುತ್ತೆ ಹೊಸದು. ಇದು ವಿಲ್ ಟೆನೋಫಿಲಾಮಿಡಿನ್ ಜೊತೆಗೆ TLD ಅಂತ ಸಿಂಗಲ್ ಪಿಲ್ ಬರುತ್ತೆ. ಇಟ್ ವಿಲ್ ಕಮ್ ಆಸ್ ಅ ಸಿಂಗಲ್ ಪಿಲ್ ವಿಚ್ ಕ್ಯಾನ್ ಬಿ ಯೂಸ್ಡ್. ಇದೆ ಲೈಫ್ ಸೈಕಲ್ ಎಲ್ಲರಿಗೂ ಗೊತ್ತಿರೋದು. ಅಡ್ವರ್ಸ್ ಇವೆಂಟ್ಸ್ ಏನೇನಾಗುತ್ತೆ, ಇನ್ಸೋಮಿಯಾ ಅಂದ್ರೆ ನಿದ್ದೆ ಬರದೇ ಇರೋದು, ನಿದ್ದೆ ಬಂದಿಲ್ಲ ಅಂದ್ರೆ ಹೆಡ್ಏಕ್ ಬರುತ್ತೆ, ನಿದ್ದೆ ಬಂದಿಲ್ಲ ಡಿಸಿನೆಸ್ ಬರುತ್ತೆ, ಸುಸ್ತಾಗುತ್ತೆ. ಸುಸ್ತಾದ್ರೆ ಅಲರ್ಜಿಕ್ ರಿಯಾಕ್ಷನ್ ಮಾತ್ರೆಯಿಂದನೂ ಆಗ್ಬೋದು, ಸುಸ್ತಿಂದನೂ ಆಗ್ಬಹುದು. ಈ ಕೆಲವರಿಗೆ ಆಗುತ್ತೆ ಅದು, ಸುಮ್ಮನೆ ತಲೆ ಕೆಟ್ಟೋದಾಗ ಅಲರ್ಜಿಕ್ ಸರ್ ಕೆರಿತಾ ಇದೆ ಅಂತ ಹೇಳ್ತಾರೆ, ಅದನ್ನು ಹೇಳ್ತಾರೆ. ಸೊ ಅಲ್ಲಿ ಒಂದ್ ಸ್ವಲ್ಪ ಹುಷಾರಾಗಿ ನೋಡಿ, ನಿದ್ದೆ ಬರ್ತಾ ಇದೆಯಾ ಚೆಕ್ ಮಾಡ್ಕೊಳ್ಳಿ. ಇನ್ಸೋಮಿಯಾ ಇಸ್ ಮೇನ್ ವಿಚ್ ವಿಲ್ ಕಾಸ್ ಆಲ್ ದಿಸ್. ಸೊ ಚೆಕ್ ಫಾರ್ ಇನ್ಸೋಮಿಯಾ ಎವ್ರಿ ಟೈಮ್ ದ ಪೇಷಂಟ್ ಕಮ್ಸ್. DTG ಅಸೋಸಿಯೇಟ್ ವೇಟ್ ಗೇನ್, ತೂಕ ದಪ್ಪ ಆದ್ರೆ, ಸಣ್ಣ ಇರೋರು ದಪ್ಪ ಆದ್ರೆ ತುಂಬಾ ಖುಷಿ ಪಡ್ತಾರೆ, ದಪ್ಪ ಇರೋರು ದಪ್ಪ ಹೋದ್ರೆ ಕಷ್ಟ ಆಗುತ್ತೆ. ಸೊ ಅವಾಗ ಎಕ್ಸರ್ಸೈಸ್ ಅದು ಇದು ಹೇಳಿ ಅದನ್ನ ಕಡಿಮೆ ಮಾಡಿಸ್ಬೇಕು. ಮತ್ತೆ ಇನ್ನೊಂದು ಏನಂದ್ರೆ ಪ್ರೋಟೀನ್ ಜಾಸ್ತಿ ತಗೊಳ್ತಾರೆ, ಮಟನ್ ಚಿಕನ್ ನಾನ್ ವೆಜ್ ಜಾಸ್ತಿ ತಿಂತಾ ಇರ್ತಾರೆ, ಫುಡ್ ಫ್ಯಾಟ್ ಐಟಮ್ ಜಾಸ್ತಿ ತಗೊಳ್ತಾರೆ, ಅದನ್ನ ಕಡಿಮೆ ಮಾಡಿಸಿ. ಸೊ ವೆಯ್ಟ್ ಗೇನ್ ನ ಕಡಿಮೆ ಮಾಡೋದಕ್ಕೋಸ್ಕರ ಅದನ್ನೆಲ್ಲ ಡೈಟಿಂಗ್ ಮಾಡಿಸ್ಬೋದು. ಸೊ ಅಲ್ಲಿ ಚೆಕ್ ಮಾಡ್ಕೊಳಕ್ ಹೇಳಿ. ಡ್ರಗ್ ಇಂಟ್ರಾಕ್ಷನ್, ಮಲೇರಿಯಾಗೆ ಅಮೋಡಿಕ್ವಿನ್ ತಗೊಳ್ಬೇಕಾದ್ರೆ ಅದನ್ನ ಚೇಂಜ್ ಮಾಡಿ, ಫಿಟ್ಸ್ಗೆ ಕಾರ್ಬೋಬಿಸೆಪೈನ್ ತಗೊಳ್ಬೇಕಾದ್ರೆ ಅದನ್ನ ಚೇಂಜ್ ಮಾಡಿ, ಅಥವಾ DTG ನ 2 ಸಲ ಕೊಡಿ. ಫಿನೆಂಟೋಯಿನ್ ಫಿನೋಬಾರ್ಬಿಟಲ್ ತಗೋಬೇಕಾದ್ರೆ ಬೇರೆ ಕನ್ವರ್ಸೆಂಟ್ ಆಂಟಿ ಕನ್ವರ್ಸೆಂಟ್ ತಗೊಳಕ್ ಹೇಳಿ, ಅದು ಫಿಟ್ಸ್ಗೆನೆ ಕೊಡೋದು. ಡಾರ್ಫಿಟಲೈಡ್ ಆಂಟಿ ಅರ್ಥಮಿಕ್ ಏಜೆಂಟ್ ಬೇರೆ ಏನಾದ್ರು ಕೊಡಕ್ ಹೇಳಿ. DTG ಬಿಟ್ಟು DTG ಚೇಂಜ್ ಮಾಡಕ್ ಜಾಸ್ತಿ ಕೊಟ್ಟರು ವರ್ಕೌಟ್ ಆಗಲ್ಲ, ಅದಕ್ಕೋಸ್ಕರ ಮೆಟ್ಫಾರ್ಮಿನ್ ಇದು ಮೋಸ್ಟ್ ಇಂಪಾರ್ಟೆಂಟ್. ಮುಕ್ಕಾಲ್ ಭಾಗ ಜನ ನಮ್ಮಲ್ಲಿ ಮೆಟ್ಫಾರ್ಮಿನ್ ತಗೊಳ್ತಾ ಇರ್ತಾರೆ, ನಾವ್ ಯಾರು ನೋಡ್ಕೊಂಡಿರಲ್ಲ. ಸೊ ದಯವಿಟ್ಟು ಇನ್ನ ಕೌನ್ಸಿಲರ್ ಒಂದ್ಸಲ ಕೇಳ್ಕೊಳ್ಳಿ. ಡಯಾಬಿಟಿಕ್ ಇದ್ರೆ ಮೇಲೆ ಬರೀರಿ. ಡಾಕ್ಟರ್ಸ್ ಸುಮ್ನೆ ಟಿಕ್ ಮಾಡಿರ್ತಾರೆ, ಒಳಗಡೆ ಏನ್ ಟ್ರೀಟ್ಮೆಂಟ್ ಅಂತ ಬರ್ದಿರಲ್ಲ.
ಸೊ ಅಲ್ಲಿ ಇಂಪಾರ್ಟೆಂಟ್ ಆಗಿ ಟಿಕ್ ಮಾಡ್ಕೊಂಡು ಇವಾಗಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ನಿಮಗೆ ನಾಳೆ ಡಯಾಬಿಟಿಕ್ ಇದ್ರೆ ಗೊತ್ತಾಗುತ್ತೆ 1000 mg ಮೇಲೆ ಕೊಡೋದು ಬೇಡ. ಮೆಟ್ಫಾರ್ಮಿನ್ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ತಗೊಳ್ತಾ ಇರ್ತಾರೆ ಕೆಲವರು. ಸೊ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಚೆಕ್ ಮಾಡ್ಕೊಂಡು ಇವಾಗಿಂದಾನೇ ಅಪ್ಡೇಟ್ ಮಾಡ್ಕೊಳ್ಳಿ. ಡಯಾಬಿಟಿಸ್ ಇದ್ರೆ ಏನ್ ಟ್ರೀಟ್ಮೆಂಟ್, ಮೆಟ್ಫಾರ್ಮಿನ್ ಅದನ್ನ ಮೇಲ್ಗಡೆ ಬರ್ಕೊಂಡು ನಿಮ್ಗೆ ಅಟ್ಲೀಸ್ಟ್ ಬುಕ್ ನೋಡಿದಾಗ ಫ್ಲಾಶ್ ಆಗ್ಲಿ. ಇದು ಆಂಟಾಸಿಡ್ಸ್ ಏನಾದ್ರು ತಗೊಳ್ತಾ ಇದ್ರೆ, ಒಮೇಜ್ ರ್ಯಾಮಿಪ್ರೋಸಲ್ ಏನಾದ್ರು ತಗೊಳ್ತಾ ಇದ್ರೆ ಅಲ್ಲಿ 2 hours ಬಿಫೋರ್ ಆರ್ 6 hours ಆಫ್ಟರ್ DTG ತಗೊಳಕ್ ಹೇಳಿ. DTG ಎಫೆಕ್ಟ್ 6 hours ಇರುತ್ತೆ ಅಂತ ಹೊಟ್ಟೆಲಿ. ರಿಫ್ಯಾಂಪಿಸಿನ್ ಇದ್ರೆ 50 mg ಟ್ವೈಸ್ ಡೈಲಿ ಕೊಡಬೇಕು. ಇದು ಇಂಪಾರ್ಟೆಂಟ್, ಎಲ್ಲಾರು ಮರಿಬೇಡಿ. ಫಾರ್ಮಸಿಸ್ಟ್ ಇಂದ ಹಿಡಿದು TB ಇದ್ರೆ CCC ಸ್ಟಾಫ್ ನರ್ಸು ಫಾರ್ಮಸಿಗೆ ಹೋಗ್ತಾ ಇದಾರೆ ಪೇಷಂಟ್, ಡಾಕ್ಟರ್ ಹತ್ರ ಹೋಗಿರಲ್ಲ ಕೆಲವು ಟೈಮು. ಸೊ ರಿಫ್ಯಾಂಪಿಸಿನ್ ಇದ್ದ ಪಕ್ಷದಲ್ಲಿ FDC 4 FDC 3 FDC ಏನಾದ್ರು ಕೊಡ್ತಾ ಇದ್ರೆ ಅವರಿಗೆ, ರಿಫ್ಯಾಂಪಿಸಿನ್ ಇದ್ದವರಿಗೆ 50 mg BD ಅಲ್ಲಿ ಸಿಂಗಲ್ ಪಿಲ್ ಡಾಲ್ಟಾಗ್ರವಿರ್ ಬರುತ್ತೆ, ಅವಾಗ ಅದನ್ನ ಕೊಡಬೇಕಾಗತ್ತೆ. ಹೆಂಗೆ ಪ್ರೋಗ್ರಾಮ್ ಅಲ್ಲಿ ತರ್ತೀವಿ ಇಂಪಾರ್ಟೆಂಟ್. ಕೆಳಗಡೆ ಲೈನ್ ನೋಡ್ಕೊಳ್ಳಿ. DTG ಬೇಸ್ ರೆಜಿಮೆಂಟ್ಸ್ ಟು ಬಿ ಇಂಪ್ಲಿಮೆಂಟೆಡ್ ಆಫ್ಟರ್ ರಿಲೀಸ್ ಆಫ್ OM ಫ್ರಮ್ NACO. ನಿಮಗ್ ಮಾತ್ರ ಇವತ್ತು ಬಂದಿರುತ್ತೆ, ಬಟ್ ನೀವು ಸ್ಟಾರ್ಟ್ ಮಾಡಕ್ ಬರಲ್ಲ. OM ಕಳ್ಸಿ ಮಾತ್ರ ಬಂದ ಮೇಲೆ ನಾವು ಒಂದ್ ದಿವಸ ಗೋ ಹೆಡ್ ಅಂತ ಅಂತೀವಿ. ಅವಾಗ ನೀವು ಏನು TLE ಕೊಟ್ಟವಲ್ಲ ಸ್ಟಾರ್ಟಿಂಗ್ ಅಲ್ಲಿ 2012 ಅಲ್ಲಿ, ಅದೇ ರೀತಿ ಇದು OM ಬಂದ ಮೇಲೆನೆ ಸ್ಟಾರ್ಟ್ ಮಾಡಬೇಕು. ವಿ ವಿಲ್ ಸ್ಟಾರ್ಟ್ at a single date in Karnataka at least. Only on a single date. It will be later. It will take around 3 to 6 months, I think, because we have ZLN will be the first regimen. First regimen ZLN ಮುಗಿಯೋವರೆಗೂ ನಾವು ಇದನ್ನ ಆ ಮಾತುಗಳೆಲ್ಲ ಖಾಲಿ ಆಗೋವರೆಗೂ ನಾವು ಇದನ್ನ ತಡಿಬೇಕಾಗತ್ತೆ ಅನ್ಸುತ್ತೆ. OM ಇನ್ನೂ ಬಂದಿಲ್ಲ, OM ಬಂದ್ಮೇಲೆ ಹೇಳ್ತೀವಿ ಅದನ್ನ. ಬಟ್ first regimen will be ZL. First patients to be replaced will be ZL on patients on ZLN. Dalta transition ಯಾವಾಗ ಯಾರಿಗೆ? Anyone who is above 6 years and more than 20 kgs. Okay, anyone who is more than 6 years and 20 kgs for all HIV positive adults. Dalta based regimens will be the preferred regimen in the national program for all new PLHIV as well as on already on ART PLHIV. Already on ART PLHIV is not once for all. It will be on a step up mode. Only they will be done a viral load. Everyone will be done a viral load. Then if it is more than 1000, they will be given a step up adherence counseling. Then if the 1000 it is more than 1000, it will be going into the second line or the third line with the dolutegravir based regimen. I'll tell you that one. Adu heltini. But ಅಲ್ಲಿವರೆಗೂ ನಾವು ವೈರಲ್ ಲೋಡ್ ಮಾಡದೆ ನಾವು ಡಾಲ್ಟಾಗ್ರವಿರ್ ಚೇಂಜ್ ಮಾಡಕ್ ಬರಲ್ಲ. ಸೊ ದಯವಿಟ್ಟು ಅದನ್ನ ತಿಳ್ಕೊಳ್ಳಿ. OM ನ ಸರಿಯಾಗಿ ನೋಡಿ. ತುಂಬಾ ಜನ ಮೇಲೆ ಓದಲ್ಲ, ಅದನ್ನ ನೋಡ್ಕೊಂಡು OM ಬಂದ ಮೇಲೆ ಚೇಂಜ್ ಮಾಡಿ. Selection of appropriate DTG based regimen would depend on the viral load suppression status of PLH, viral suppression status of PLH and current ARV drugs being used. PLH on various ARV regimens will be gradually shifted to dolutegravir based regimens in a phased manner. Phased manner first ZLN ಆಗಬಹುದು, ಆಮೇಲೆ ZLE ಬರುತ್ತೋ, ALE ಬರುತ್ತೋ, TLE ಬರುತ್ತೋ ಗೊತ್ತಿಲ್ಲ. So most probably it will be ZLN as of now. Transition plan would be based on drug stocks availability. This is what I was telling. ಡ್ರಗ್ ಸ್ಟಾಕ್ಸ್ ಯಾವ್ಯಾವ್ದು ಹೆಂಗಿದೆ ನೋಡ್ಕೊಂಡು ಮಾತ್ರೆ ಕೊಡ್ತೀವಿ. TLE ಅಂತೂ ಇನ್ನೊಂದು 2 ವರ್ಷಕ್ಕಿದೆ. NACO would be issuing office orders from time to time for transition to DTG based regimen. ನಮ್ಮ ಸ್ಟಾಕ್ ನೋಡ್ಕೊಂಡು ಅವರು NACOದವರು ಬರೀತಾರೆ. ಅವಾಗ ಆರ್ಡರ್ಸ್ ನ ದಯವಿಟ್ಟು ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ಅಲ್ಲಿವರೆಗೂ ತಲೆ ಕೆಡ್ಸ್ಕೋಬೇಡಿ. ಆರ್ಡರ್ಸ್ ಬಂದಿದ್ನ ಗೊತ್ತಾಗಿಲ್ಲ ಅಂದ್ರೆ ದಯವಿಟ್ಟು ಕೇಳಿ. ಯಾರಾದ್ರೂ ನಮ್ಮ ಮೇಲಲ್ಲಿ ಕೇಳಿ ಅಂತ ಅಂದ ತಕ್ಷಣ ಯಾರು ಕೇಳಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. DTG based regimens to be implemented after release of OM from NACO. DTG based regimens to be implemented after release of OM from NACO. ಇವಾಗ ಬಂದಿರೋದು ಬರೀ ಡಾಲ್ಟಾಗ್ರವಿರ್ ಮೇಲಿರೋ ಪೇಷಂಟ್ ಗೋಸ್ಕರ ಮಾತ್ರ ಬಂದಿದೆ OM. Upcoming guidelines.
preferred first line regimen for all PL-HIV with more than 10 years and weight more than 30 kgs. TLD, tenofovir, lamivudine, dolutegravir. Because illi tenofovir has to be used for patients only for patients who are more than 30 kgs, not for less than 30 kgs and less than 10 years age group. So we are using for TLD for only more than 10 years and weight 30 kgs. One tablet once daily at bedtime or any fixed time every day as per patient's convenience. ಇಲ್ಲಿ ನಮ್ದು ಡಿಸಿನೆಸ್ ಏನ್ ಜಾಸ್ತಿ ಬರಲ್ಲ, ಸೊ ಯಾವಾಗ ಬೇಕಾದ್ರೆ ಕೊಡ್ಬೋದು, ಫಿಕ್ಸ್ಡ್ ಟೈಮ್ ಇರಬೇಕು. ZLN ತಗೊಳ್ತಾ ಇದ್ರೆ ಅವ್ರು ಬೆಳಗ್ಗೆನಾರು ಕೊಡ್ಬೋದು, ರಾತ್ರಿನಾರು ಕೊಡ್ಬೋದು, ಬಟ್ ಯಾವ್ದೋ ಒನ್ ಟೈಮು ನೀವು ಕಾನ್ಸ್ಟರ್ಸ್ ಫಿಕ್ಸ್ ಮಾಡಬೇಕು. ಟಿಬಿ ಇದ್ರೆ ಮಾತ್ರ 2 ಕೊಡಬೇಕಾಗುತ್ತೆ, ಬೆಳಗ್ಗೆ ಒಂದು ರಾತ್ರಿ ಒಂದು ಕೊಡಬೇಕಾಗುತ್ತೆ. ಯಾವಾಗ ಅವ್ರು TL ತಗೊಳ್ತಾ ಇದ್ರೆ ಅದನ್ನ ಬಿಟ್ಟು ಮಿಕ್ಕಿ ಟೈಮಲ್ಲಿ ಡಾಲ್ಟಾಗ್ರಾವಿರ್ ಎಕ್ಸ್ಟ್ರಾ ಟ್ಯಾಬ್ಲೆಟ್ ಕೊಡ್ಬೋದು, including HIV-1, HIV-2, HIV-1 and 2. Everyone woman exposed to single dose ivermectin in the past, PL-HIV co-infected with TB or hepatitis B and C, ಯಾರಿಗಾರಾಗ್ಲಿ TLD ಕೊಡಬಹುದು. Women of childbearing age or potential should be provided informed choice about the benefits and risks for the use of DTG. ಅದನ್ನೇ ಹೇಳ್ತಾ ಇದ್ದೀನಿ. So counseling is more important for all female patients who are in the age group of 15 to 40 or who have the potential to become pregnant. These guidelines will be implemented after the release of OM from NACO. Underline, ನಿಮಗೆ ಕೆಲವರಿಗೆ DTG ಇದೆ ಅಂದ ತಕ್ಷಣ ನೀವು ಯೂಸ್ ಮಾಡಕ್ ಬರಲ್ಲ, ಯೂಸ್ ಮಾಡಬೇಡಿ. OM ಬಂದ ಮೇಲೆ ಯೂಸ್ ಮಾಡಿ. ಇವಾಗ ಕೊಟ್ಟಿರೋ DTG ಏನಿದೆ 3 ತಿಂಗಳಿಗೆ ಆಗಬೇಕು. ಯಾರಿಗಾರು ಬೇರೆಯವ್ರಿಗೆ ಬೇಕೋ ನಾನು ಪರ್ಮಿಷನ್ ತಗೊಂಡೆ ಕೊಡಿ. PL-HIV with body weight more than 30 kg, less than 30 kgs, abacavir, lamivudine ನಾವೇನ್ TL ಮಾಡ್ತಾ ಇದ್ದೀವಿ ಸೇಮ್, ಬಟ್ ಡಾಲ್ಟಾಗ್ರಾವಿರ್ ಕೊಡಬಹುದು. ಇಲ್ಲಿ ಲೆಸ್ ದೆನ್ 30 kgs ಇದ್ರೆ ಡಾಲ್ಟಾಗ್ರಾವಿರ್ ಕೊಡಬಹುದು, ಟೆನೋಫವಿರ್ ಕೊಡಕ್ ಬರಲ್ಲ. ಸೊ abacavir, lamivudine, ಡಾಲ್ಟಾಗ್ರಾವಿರ್ ಕೊಡ್ತಾ ಇದೀವಿ. ಆಲ್ ಪೇಷಂಟ್ಸ್ ವಿತ್ ಹೈ ಸೀರಮ್ ಕ್ರಿಯಾಟಿನ್ ಲೆವೆಲ್ಸ್, ಅಗೈನ್ ಸೀರಮ್ ಕ್ರಿಯಾಟಿನ್ ಜಾಸ್ತಿ ಇತ್ತು ಅಂದ್ರೆ ART ಪ್ಲಸ್ ಸೆಂಟರ್ಸ್ ಅಲ್ಲಿ ಇವಾಗ ಅಬಾಕವಿರ್ ಇದೆ, ಸೊ ಅಲ್ಲಿಗೆ ರೆಫರ್ ಮಾಡಿ ಅವರು ಕ್ರಿಯೇಟಿನ್ ಲೆವೆಲ್ ನೋಡ್ಕೊಂಡು ಅಬಾಕವಿರ್ ಮತ್ತೆ ಲ್ಯಾಮಿವಿಡಿನ್ ಕೊಡ್ತಾರೆ. ಲ್ಯಾಮಿವಿಡಿನ್ ಎಷ್ಟು ಬೇಕೋ ಅಷ್ಟು, 25 mg ಬೇಕಾ, 50 mg ಬೇಕಾ, 75 ಬೇಕಾ, 100 ಬೇಕಾ, 150 ಬೇಕಾ, 300 ಬೇಕಾ, ART ಪ್ಲಸ್ ಅಲ್ಲಿ ಡಿಸೈಡ್ ಮಾಡ್ತಾರೆ. DTG ಒಂದು DT has got no problem for renal insufficiency patients, so you can use DTG safely. New initiations, special situations, TB ಇದ್ದಾಗ ಒಂದು PL-HIV rifampicin containing ATT regimen, those are on Cat 4 or Cat 5. I think rifampicin is not there. If they are not having rifampicin, then we can go with TLD with DTG dolutegravir as a second dose 50 mg in the morning or in the evening. Whenever the patient is not taking TLD, the second dose can be given. Females in reproductive age group who opt out of TLD, it is TLA. If efavirenz is contraindicated HIV-2 ಅಥವಾ HIV-1 and 2 ಅಲ್ಲಿ, then TL, LPBR normal ಏನ್ ನಾವು ಫಾಲೋ ಮಾಡ್ತಾ ಇದೀವಿ ಅದನ್ನೇ ಕೊಡಬೇಕು. 48 weeks result from inspiring study shows that DTG 50 mg is effective in TB patients treated with rifampicin. However, this additional dose will be stopped after completion of the rifampicin based ATT. ಅಂದ್ರೆ ATT ಕಂಪ್ಲೀಟ್ ಆದ್ಮೇಲೆ 2 ವಾರ ಆದ್ಮೇಲೆ ನಾವು ಇದನ್ನ ಸ್ಟಾಪ್ ಮಾಡಬಹುದು. 2 ವಾರ ಅನ್ಸುತ್ತೆ, ಅದು ಎಲ್ಲ ಇನ್ನೊಂದು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಬರುತ್ತೆ ಅದು. ಇಟ್ ಇಸ್ 2 weeks after stopping of ATT. First line ART zidovudine contain ಏನೇನು ಬರುತ್ತೆ ಅಪ್ಕಮಿಂಗ್ ಸೆಕೆಂಡ್ ಲೈನ್ ರೆಜಿಮೆಂಟ್ಸ್. zidovudine containing NNRTI, ZL, N ಅಥವಾ ಇದು zidovudine containing regimens with the PI ಅಂದ್ರೆ ಲೋಪಲವಿರೇಟ್ ಅಟಾಜನವರ್ ಇದ್ದಾಗ ಸೆಕೆಂಡ್ ಲೈನ್ TLD ಆಗುತ್ತೆ. ಟೆನೋಫವಿರ್ ಕಾಂಟ್ರಾಂಡಿಕೇಶನ್ ಇದ್ರೆ ಅಬಾಕವಿರ್ ಯೂಸ್ ಮಾಡಬೇಕು. ಇದು ART ಪ್ಲಸ್ ಅವ್ರಿಗೆ. ಟೆನೋಫವಿರ್ ಅಬಾಕವಿರ್ containing NNRTI, ZLD if HB is less than 9 grams, more than 9 grams, ZL, OD. No, if HB is less than 9 grams, OD, ಡಾಲ್ಟಾಗ್ರಾವಿರ್ OD ಒಂದು,
ಅಂಡ್ ಲೋಪಿನೋವಿರ್ ರಿಟನೋವಿರ್ 2 ಮಾತ್ರೆ. ಲೋಪನ ಇದು ಸರಿನಾ ಮಾಡಬಹುದು? ಹಾ, ZL ATVR ಅಲ್ಲಿ ಇದ್ರೆ ಅವರಿಗೆ ಡಾಲ್ಟಾಗೋರ್ BD ಮತ್ತೆ ಒಂದು LPBR. ಇದ್ರ ಏನಂದ್ರೆ TLD ಫಸ್ಟ್ ಲೈನ್ ಅಲ್ಲಿ TLD ಇತ್ತು, ಅವಾಗ ಅವರಿಗೆ ಫಸ್ಟ್ ಲೈನ್ ಫೇಲ್ ಆದ್ರು. IST ಅಂದ್ರೆ ಇಂಟಿಗ್ರೇಸ್ ಸ್ಟ್ರಾಂಡ್ ಇನ್ಹಿಬಿಟರ್. ಸೆಕೆಂಡ್ ಲೈನ್ ವಿಲ್ ಬಿ ZL ATVR. TLD ಕೊಟ್ಟಿದ್ರೆ ಅವ್ರಿಗೆ ಸೆಕೆಂಡ್ ಲೈನ್ ZL ATVR ಇರುತ್ತೆ. ಇಲ್ಲ ಅದು ZL HB ಕಡಿಮೆ ಇದ್ರೆ ಜಿಡುಬಿಡಿನ್ BD ಕೊಟ್ಟು ಡಾಲ್ಟಾಗ್ರಾವಿರ್ BD ಕೊಟ್ಟು ಲೋಪಿನೋವಿರ್ ರಿಟನೋವಿರ್ ಕೊಡ್ತೀವಿ. ಅಲ್ಲಿ ZLD ಇದ್ರೆ TL ATVR ಕೊಡ್ತೀವಿ. ZLD ಫಸ್ಟ್ ಲೈನ್ ಅಲ್ಲಿ ZLD ಆಗಿದ್ರೆ ಮಲ್ಟಿ NART ಎಕ್ಸ್ಪೋಸ್ಟ್ ಅಥವಾ NART ಬೇಸ್ಡ್ ಫಸ್ಟ್ ಲೈನ್ ಫೇಲ್ಯೂರ್ ಆಗಿದೆ, ಎಫೆವರೆನ್ಸ್ ಅಥವಾ ನೆವರಪಿನ್ ಫೇಲ್ಯೂರ್ ಆಗಿದ್ರೆ ಡಾಲ್ಟಾಗ್ರಾವಿರ್ ಪ್ಲಸ್ ಲೋಪಿನೋವಿರ್ ರಿಟನೋವಿರ್ ಕೊಡ್ತೀವಿ. ಮಲ್ಟಿಪಲ್ NART ಎಕ್ಸ್ಪೋಸ್ಟ್ PI ಬೇಸ್ಡ್ ಫಸ್ಟ್ ಲೈನ್ ರೆಜಿಮೆನ್ ಅಥವಾ ಲೋಪಿನೋವಿರ್ ಅಥವಾ ಅಟಾಜಾನವಿರ್ ಇದ್ರೆ ಅವರಿಗೆ ಡಾಲ್ಟಾಗ್ರಾವಿರ್ ವಿತ್ ದಾರ್ನಾವಿರ್ ಕೊಡ್ತೀವಿ. ದಾರ್ನಾವಿರ್ ಅಂಡ್ ರಿಟನೋವಿರ್ boosted PI. Any PLHI co-infected with TB receives BD dose of DTG until the patient completes ATT and then after first OD dose continued. ಅಂದ್ರೆ ಕಂಪ್ಲೀಟ್ಸ್ ATT ವರ್ಗೂ, ATT ಕಂಪ್ಲೀಟ್ ಆಗೋವರೆಗೂ 2 ಮಾತ್ರೆ, ATT ಕಂಪ್ಲೀಟ್ ಆದ್ಮೇಲೆ ಒಂದೇ ಮಾತ್ರೆ. Any PLH co-infected with hepatitis B will receive additional TL if not already receiving. ಅಂದ್ರೆ ZLD ಇದ್ರೆ ಅಂತವ್ರಿಗೆ TL ಎಕ್ಸ್ಟ್ರಾ ಕೊಡಬಹುದು hepatitis B ಅವ್ರಿಗೆ. ಯಾಕಂದ್ರೆ ಟೆನೋಫಾರ್ ಲ್ಯಾಮೋಡಿನ್ will also help in hepatitis B. Third line ART, all patients who are on dolutegravir will be replaced with dolutegravir. Third line regimen should include new drugs with minimal risk of cross resistance to previously used ARVs. Third line ART will be found by INSTI and new boosted PI. Third line new boosted PI will be Darnavirine Ritonavir because we are not using it everywhere. The third line ART will be started by ART centers after receiving advice from SASEP of the respective selected link ART centers or center of excellence. SASEP is at center of excellence as of now, so we'll see in the future for ART plus centers. SACS in consultation and approval from NACO may authorize MO SMO of other ART plus centers based on their functioning and capacity. Regimen dosage Darnavir Ritonavir 600 mg, Ritonavir 100 mg with Dolutegravir 50 mg twice a day. This is based on viral load. Dolutegravir will be used in OD dosage if the drug was never used in the first line or second line ART regimen. Any PLHI co-infected with hepatitis B will receive additional TL if not already receiving. ಮುಂದಕ್ಕೆ ಏನೇನು ಗೈಡ್ಲೈನ್ಸ್ ಬರುತ್ತೆ? WHO recommends dolutegravir as a preferred first line drug for all children in the age group of more than 6 years. Because of limitation, widespread availability of pediatric formulation in India, Pediatric ART Technical Resource Group recommends the following regimen based on the age and weight of the children. In Maklalli, weight less than 20 kgs or age below 6 years, you have to give abacavir, lamivudine and lopinavir retinol. We were using this regimen for below 5 years, so now it is 6 years. That's all. Weight between 20 to 30 kgs and age 6 to 10 years, abacavir, lamivudine and dolutegravir OD. Weight more than 30 kgs and above 10 years, tenofovir, lamivudine, dolutegravir, which is the preferred regimen. This is only after the OM or letters from NACO. Confirm HIV infection. This is what we have to do. After virological, serological testing, HIV testing, treat and stabilize acute common conditions of our OIs. Baseline CD4 and other lab investigation to be done. Age of the child less than 6 years and 20 kgs. Less than 6 years, go for abacavir, lamivudine and lopinavir, ritonavir. More than 6 years, 6 years to 10 years and 20 to 30 kgs, go for abacavir, lamivudine and dolutegravir. If more than 10 years, go for
go more than 10 years and more than 30 kgs, go for TLD if there is no renal insufficiency. After the OM from NATCO, we are stressing again and again that this has to be done only after the release of OM from NATCO, not anybody's wish. ಇಲ್ಲಿ ಏನು ಅಂತಂದ್ರೆ important TLD will be in TLD is a preferred regimen, so we are telling everyone to be put who is more than 10 years and 30 kgs to be put on TLD, not abacolamivudine or Tagravir. Upcoming guidelines: ART regimen, HIV TB co-infection in CLHIV, DTG based ART for TB HIV co-infection with rifampicin based ATT. CLHIV who is on rifampicin containing ATT regimen should receive an additional dose of dolutegravir every day. First time pediatric regimen in HIV TB co-infection would become less than 20 kgs, less than 6 years. Abacolamivudine, lopinavir with the super boosting of ritonavir. Weight 20 to 30 and more than years 6 to 10. Abacolamivudine, dolutegravir with additional dose of dolutegravir after 12 hours. Means ಬೆಳಗ್ಗೆ ಒಂದು ಕೊಡ್ತಾ ಇದ್ರೆ ರಾತ್ರಿ ಹೊತ್ತೊಂದು ಕೊಡಬೇಕು, ಡಾಲ್ಟಾಗ್ರವಿರ್ ಎಕ್ಸ್ಟ್ರಾ ಕೊಡಬೇಕು, ಅಥವಾ ರಾತ್ರಿ ಕೊಡ್ತಾರೆ ಬೆಳಗ್ಗೆ ಒಂದು ಎಕ್ಸ್ಟ್ರಾ ಮಾತ್ರೆ ಕೊಡಬೇಕು. weight 30 kg and above 10 years. TLD with additional dolutegravir after 12 hours after OM from NATCO. PEP li tenofovir ಇವಾಗ ಏನೇನು ಉಪಯೋಗಿಸ್ತಾ ಇದ್ದೀವಿ, ಟೆನೋಫೋರ್ ಉಪಯೋಗಿಸ್ತಾ ಇದ್ದೀವಿ, ಲೋಪಿನಾವ್ ಉಪಯೋಗಿಸ್ತಾ ಇದ್ದೀವಿ, TLE ಉಪಯೋಗಿಸ್ತಾ ಇದ್ದೀವಿ, ನಮಗ್ ಬಾಯಿಗೆ ಬಂದಾಗ ನಾವು ಉಪಯೋಗಿಸ್ತಾ ಇದೀವಿ. ಅದೆಲ್ಲ ತೆಗೆದುಬಿಟ್ಟು TLD ಒನ್ಸ್ ಡೈಲಿ ಯಾವಾಗ ಪ್ರಿಕ್ ಆಗುತ್ತೆ, ಟು ಬಿ ಪ್ರಿಸೈಸ್ ಇಟ್ ಇಸ್ ಲೆಸ್ ದನ್ 2 hours or immediately, then the next day it is any one time. From next day you give it immediately, then the next day you fix the time, whether it is morning or evening, whatever it is, and continue for 28 days. Particularly ZL or AL is recommended as a PEP for children with less than 9 grams abacolamivudine. TL can be given children beyond 10 years and 30 kgs. Third options are lopinavir or dolutegravir. 6 years, ಅದು 6 years ಕಿನ್ನ ಕೆಳಗಡೆ ಇತ್ತು, 20 kgs ಇತ್ತು ಅಂತಂದ್ರೆ lopinavir. Otherwise, if it is more than 6 years and 20 kgs, then you can use dolutegravir. Phase 1 4th April ಇದು ಆಗಿಲ್ಲ ಇನ್ನು, ಅದು ರಾಲ್ಟಾಗ್ವೇರ್ ಬಂತಲ್ಲ, ಅದು ಇದು. Patient group for DTG transition in phase 1. DTG will be initiated in the first phase in the following categories of patients. All patients currently on raltegravir based regimens. Again, third line, alternate second line ಕೊಡ್ತಾ ಇದೀವಿ. All patients who are receiving raltegravir will be using dolutegravir. So we have ಕೆಲವು ಸೆಂಟರ್ ಕಳಿಸಿದೀವಿ, ಅದನ್ನ ಅವ್ರಿಗೆಲ್ಲ ಫೋನ್ ಮಾಡಿಲ್ಲ, ಇಂಗ್ಲಿಷ್ ಕಳಿಸಿ ಫೋನ್ ಮಾಡಿಬಿಟ್ಟು ಮಾತ್ರೆ ತರಿಸ್ಕೊಳ್ಳಿ, ಮಾತ್ರೆ ಕೊಡಿ. Patients who need to be switched to third line ART or to alternate second line ART, DTG will be the preferred integrase inhibitor instead of raltegravir. ಈ ಮೊನ್ನೆ ಒಂದು 30 ಜನದ ಸ್ಯಾಸಪ್ ಮಾಡಿ ಕಳಿಸಿದೀವಿ, ಅವ್ರಿಗೂ dolutegravir ಹೇಳಿದೀವಿ. ಮಾತ್ರೆ ಏನಾದ್ರು ಬೇಕು ಅಂದ್ರೆ ವಾಪಸ್ ನಮಗೆ ಫೋನ್ ಮಾಡಿ. Details of first one DTG transitions. Current regimen raltegravir plus LPBR ಅಥವಾ lopinavir. Virologically suppressed, it will be LPBR 200 by 50 mg adult, 2 BD, 2 tablets BD, and dolutegravir 50 mg OD. If it is virologically suppressed, less than 1000. If it is unsuppressed, it is more than 1000, then it will be darnavir and ritonavir. ಮೊದಲು ಲೋಪಿನವರ್ ರಿಟೋನವರ್ ತಗೊಳ್ತಾ ಇದ್ದಾರೆ, ಇವಾಗ ದಾರ್ನವರ್ ರಿಟೋನವರ್ ಕೊಡ್ತಾ ಇದೆ, ಯಾಕೆಂದ್ರೆ ಅವ್ರು virologically unsuppressed. So DTG will be BD, virological unsuppressed. Understand here, raltegravir ಯಾರಿಗೆ ತಗೊಳ್ತಾ ಇದ್ರು, ಮೊದಲು ಯಾರಿಗೆ raltegravir ಕೊಡ್ತಾ ಇದ್ವಿ, ಅವರು virologically unsuppressed ಇದ್ರೆ, ಅದನ್ನ ಮೇಲಲ್ಲೂ ಬರ್ದಿದ್ದೀನಿ, ಗೈಡ್ಲೈನ್ಸ್ ಅಲ್ಲೂ ಇದೆ. ಯಾರು unsuppressed ಇದ್ದಾರೆ ಅವರಿಗೆ DTG BD ಅಥವಾ ಬೆಳಗ್ಗೆ ಒಂದು ರಾತ್ರಿ ಒಂದು ಕೊಡಬೇಕು. ದಾರ್ನವರ್ ರಿಟೋನವರ್ BD ಬೆಳಗ್ಗೆ ಒಂದು ರಾತ್ರಿ ಒಂದಿದೆ, ಡಾಲ್ಟಾಗ್ರವಿರ್ BD ಕೊಡಬೇಕು ಬೆಳಗ್ಗೆ ಒಂದು ರಾತ್ರಿ ಒಂದು. ಅದಕ್ಕೆ ನಿಮ್ಗೆ ಇವಾಗ ಯಾರ್ಯಾರಿಗೆ ಕೆಸಾಪ್ಸಿನ್
ಇನ್ನೊಂದ್ಸಲ ಗಾಡಿ ಡಾಲ್ಟಾಗ್ರವಿರ್ ಕಳ್ಸಿದೀವಿ. ಅದಕ್ಕೆ ಅಲ್ಲಿ ಜಾಸ್ತಿ ಇದೆ ಮಾತ್ರೆ. ರಾಲ್ಟಾಗ್ರವಿರ್ ದಾರ್ನಾವಿರ್ ಯಾರು ತಗೊಳ್ತಾ ಇದ್ರು ಅವ್ರಿಗೂ ಏನು ವೈರ್ಲೆಸ್ ಅಲ್ಲಿ ಸಪ್ರೆಸ್ಡ್ ಇದ್ರೆ ಚೇಂಜಸ್ ಏನಿಲ್ಲ. ದಾರ್ನಾವಿರ್ ರಿಟರ್ನವಿರ್ ಬೆಳಗ್ಗೆ 1 ರಾತ್ರಿ 1. ಡಾಲ್ಟಾಗ್ರವಿರ್ 1 ಇಫ್ ದ ವೈರಲ್ ಲೋಡ್ ಈಸ್ ಲೆಸ್ ದೆನ್ 1000 ಕಾಪೀಸ್. ನಿಮಗೆ ವೈರಲ್ ಲೋಡ್ ಆಗಿಲ್ಲ ಸರ್ 6 ತಿಂಗಳಾಯ್ತು 3 ತಿಂಗಳಾಯ್ತು ಅಂದ್ರೆ ನಮ್ಮ ಹತ್ರ ಗೊತ್ತದು, ನಮ್ಮ ಲಾಕ್ಡೌನ್ ಅಲ್ಲಿ ವೈರಲ್ ಲೋಡ್ ಆಗಿಲ್ಲ. ಸೊ ಇನ್ನ ನಿಮಗೆ ಮೆಟ್ರೋಪಾಲಿಸ್ ಕಾಂಟ್ಯಾಕ್ಟ್ ಮಾಡ್ತಾರೆ ವೈರ್ ಲೋಡ್ ಮಾಡಕ್ಕೆ. ಇವಾಗ ಎಲ್ಲಾ ತರ ಪರ್ಮಿಷನ್ಸ್ ಆಗಿದೆ. ನೀವು ಪೇಷಂಟ್ಸ್ ಗೆ ಬಂದವ್ರಿಗೆಲ್ಲರಿಗೂ ZLN ಮೇಲೆ ಇರೋರು ಎಲ್ಲರಿಗೂ ವೈರ್ ಲೋಡ್ ಮಾಡ್ಬೇಕು. ಮತ್ತೆ ಸೆಕೆಂಡ್ ಲೈನು ಮತ್ತೆ ಥರ್ಡ್ ಲೈನು ಯಾರ್ಯಾರು ಪೇಷಂಟ್ಸ್ ಇದಾರೆ, ಯಾಕೆ ನಾವು DTG 1 ಕೊಡ್ಬೇಕಾ 2 ಕೊಡ್ಬೇಕಂತ ಗೊತ್ತಾಗೋಕ್ಕೋಸ್ಕರ DTG ನಾವು ವೈರ್ ಲೋಡ್ ಬೇಕಾಗತ್ತೆ. ಸೊ ವೈರ್ ಲೋಡ್ಗೋಸ್ಕರ ನೀವು ಇವಾಗ ಮೆಟ್ರೋಪಾಲಿಸ್ ಅವರಿಂದ ಇನ್ಫಾರ್ಮೇಶನ್ ಬಂದ ತಕ್ಷಣ ನೀವು ಸ್ಟಾರ್ಟ್ ಮಾಡಿ. ವೈರ್ ಲೋಡ್ ಸ್ಟಾರ್ಟ್ ಮಾಡಿದ ತಕ್ಷಣ ನಿಮಗೆ first preference will be for second and third line patients and for ZLN patients on ZLN regimen. We want to know the numbers. And unsuppressed idre raltegravir on base regimen ಮೇಲೆ ಇದ್ರು or unsuppressed 1000 ಕಿನ ಮೇಲಿದೆ, ಸೊ ಅಂತವರಿಗೆ ದಾರ್ನಾವಿರ್ ರಿಟರ್ನವಿರ್ 2 tablets 1 tablet BD ಅಥವಾ ಬೆಳಗ್ಗೆ 1 ರಾತ್ರಿ 1. ಡಾಲ್ಟಾಗ್ರವಿರ್ BD ಬೆಳಗ್ಗೆ 1 ರಾತ್ರಿ 1. Current regimen multiple NRT exposed ali without virological failure or virally suppressed, then you have to give lopinavir ritonavir and dolutegravir OD. Lopinavir ritonavir ಬೆಳಗ್ಗೆ 2 ರಾತ್ರಿ 2, dolutegravir ರಾತ್ರಿ ಯಾವಾಗಾರು 1. Second line failure patients 2 NRT plus BI only 3 third line ART it will be ಅವ್ರಿಗೆ ರಾಲ್ಟಾಗ್ರವಿರ್ ಹಾಕಿಲ್ಲ ಅಂತವರಿಗೆ ದಾರ್ನಾವಿರ್ ಮತ್ತೆ ರಿಟೋನವಿರ್ BD, Dolutegravir OD. If viral load testing is a challenge, as in the current situation, may be used on the latest available viral load test result. ಇದನ್ನು ನಾವು ಅದನ್ನೇ ಮಾಡಿದ್ದು. ಮೊನ್ನೆ ಒಂದು ಯಾವ್ದು ಥರ್ಡ್ ಲೈನ್ ರೆಫರ್ 35 ಜನದ ಮಾಡಿದ್ವಿ. ಅವಾಗ ನಾವು ಲೇಟೆಸ್ಟ್ ವೈರಲ್ ಲೋಡ್ ಏನಿತ್ತು ಅದನ್ನೇ ತಗೊಂಡಿದೀವಿ. ಸೊ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಂಗಿಲ್ಲ. ಲೇಟೆಸ್ಟ್ ವೈರಲ್ ಲೋಡ್ ಯಾರಿಗಿದೆ ಅದನ್ನೇ ಡಿಸೈಡ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಡಿಸೈಡ್ ಮಾಡಿ. ಅದು ಆಗಿಲ್ಲ ವೆಯ್ಟ್ ಮಾಡ್ಬೋದು ಅಂದ್ರೆ ಇಮಿಡಿಯೇಟ್ ಆಗಿ ನಮಗೆ ವೈರಲ್ ಲೋಡ್ ಟೆಸ್ಟಿಂಗ್ ಫೆಸಿಲಿಟೀಸ್ ಅವೈಲೇಬಲ್ ಇದ್ರೆ we will start with these people who require monitoring and follow up. CCC ಗಳಿಗೆ ಬಾಡಿ ವೇಟ್, ಸ್ಟಾಫ್ ನರ್ಸ್ ಗೆ ಇದೆಲ್ಲ ಬಾಡಿ ವೇಟ್, ಟ್ರೀಟ್ಮೆಂಟ್ ಅಡರೆನ್ಸ್, ಕೌನ್ಸಿಲರ್ಸ್, ಕ್ಲಿನಿಕಲ್ ಮಾನಿಟರಿಂಗ್ ಫಾರ್ ವಾಯ್ಸ್, ಎವ್ರಿ ವಿಸಿಟ್, ಆಲ್ ದಿಸ್ ನಾವು ಮಾಡೋ ಮಾಮೂಲಿ ಏನೇನ್ ಮಾಡ್ತೀವಿ ಎಲ್ಲ ಮಾಡಬೇಕು. CD4 ಮತ್ತೆ CBC LFT RFT ಏನ್ ಎವ್ರಿ 6 months ಮಾಡ್ತಾ ಇದ್ವಿ ಅದನ್ನ ಮಾಡಬೇಕು. ಎನಿ ಟೈಮ್ ಎನಿ ಸಿಂಪ್ಟಮ್ ಇನ್ವೆಸ್ಟಿಗೇಟ್ ದಟ್ ಒನ್. CD4 count every 6 months, viral load count every 6 months. This is when we start with the routine viral load testing. Belagavi, Bowring and Victoria have started with the viral load testing, routine viral load testing. They will do it for every 6 months for all the patients according to the guideline. If it is not second line, third line only, every 6 months ellargu ಮಾಡ್ತೀವಿ, whether suppressed or non suppressed. First line ART regimen we will be doing it for first 6 months and then 1 year if it is suppressed. DTG transmission plan, available stocks of raltegravir shall be utilized first. ಮೊನ್ನೆ ವೀಕ್ಲಿ ರಿಪೋರ್ಟ್, ಇವತ್ತಿನ ವೀಕ್ಲಿ ರಿಪೋರ್ಟ್ ನೋಡಿಲ್ಲ ನಾನು. ಮೊನ್ನೆ ವೀಕ್ಲಿ ರಿಪೋರ್ಟ್ ಅಲ್ಲಿ ನೋಡ್ತಾ ಇದ್ದಾಗ ಇನ್ನು ತುಂಬಾ ಜನ ನಿಮ್ಮ ಪೇಷಂಟಿಗೆ ರಾಲ್ಟೆಗ್ರಾವಿರ್ ಕಳ್ಸಿರೋದನ್ನ ನೀವು ಉಪಯೋಗಿಸಿಲ್ಲ. ಮೈಸೂರವರಾಗಿರ್ಬೋದು, ಚಾಮರಾಜನಗರ ಆಗಿರ್ಬೋದು, ಉಪಯೋಗಿಸಿಲ್ಲ. ಸೊ ಫಸ್ಟ್ ಅದನ್ನ ಉಪಯೋಗಿಸಿ ಡಾಲ್ಟಾಗ್ರವಿರ್ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಇವ್ರು ಹೋದ್ ಸಲ ಕೊಟ್ಟಿದ್ವಿ, ಈ ಸಲ ಡಾಲ್ಟಾಗ್ರವಿರ್ ಕೊಡ್ಬೇಕು ಅಂತ ಅರ್ಜೆಂಟ್ ಮಾಡಬೇಡಿ. ಫಸ್ಟ್ ರಾಲ್ಟೆಗ್ರಾವಿರ್ ಏನೇನ್ ಮಾತ್ರೆ ಇದೆ ಖಾಲಿ ಮಾಡ್ಕೊಳ್ಳಿ. ನನಗೆ 0 ಆಗಬೇಕು, 0 ಆದಾಗ ನನ್ಗೆ ಡಾಲ್ಟಾಗ್ರವಿರ್ ಯೂಸ್ ಮಾಡಬಹುದು. ಕೆಲವು ಸೆಂಟರ್ಸ್ ಅಲ್ಲಿ ರಾಲ್ಟೆಗ್ರಾವಿರ್ ಬಂದಿಲ್ಲ, ಸೊ ಅಂತವರು ಡಾಲ್ಟಾಗ್ರವಿರ್ ಉಪಯೋಗಿಸಿ. DTG in BD dosage for HIV TB patients. ಅದೇ ಹೇಳಿದ್ವಲ್ಲ, ರಿಫ್ಯಾಂಪಿಸಿನ್ ಇರೋರಿಗೆ 50 mg ಡಾಲ್ಟಾಗ್ರವಿರ್ BD ಬೆಳಗ್ಗೆ 1 ರಾತ್ರಿ 1. ಮುಗಿಸಿದ ಮೇಲೆ ಪೇಷಂಟ್ ವಿಲ್ ಬಿ ಕಂಟಿನ್ಯೂ OD dosage ಆಫ್ ಡಾಲ್ಟಾಗ್ರವಿರ್. TB ಇದ್ದಾಗ ರಿಫ್ಯಾಂಪಿಸಿನ್ ತಗೊಳ್ತಾ ಇರ್ಬೇಕಾದ್ರೆ ಮಾತ್ರ ಅವರಿಗೆ 50 mg BD ಕೊಡಿ. ರಿಫ್ಯಾಂಪಿಸಿನ್ ಮುಗಿದ ತಕ್ಷಣ ಅವ್ರಿಗೆ 50 mg ಒಂದು ಎಕ್ಸ್ಟ್ರಾ ಮಾತ್ರ ನಿಲ್ಲಿಸಬಹುದು.
DTG OD dosage for children. In case of children on Raltegravir based regimen, if weight of child is less than 20 kg and less than 6 years, then Raltegravir may be replaced with 50 mg OD. If case of children on Raltegravir based regimen, if weight of child is less than 20 kg and 6 kg, then Raltegravir may be replaced with Dolutegravir. Raltegravir ಎರಡೆರಡು ಮಾತ್ರ ಕೊಡ್ತಾ ಇದೆ, ಅದಕ್ಕೆ ಹೇಳ್ತಾ ಇರೋದು. Viral load testing for DTG transition, same pale HIV already on ART. Viral load test should be done before transition to a new regimen, and patient should have completed at least 6 months of ART on any ARV regimen. Viral load test ಮಾಡೋಕ್ಕಿಂತ ಮುಂಚೆ 6 ತಿಂಗಳು ಮಾತ್ರ ತಗೊಂಡಿರ್ಬೇಕು. ನಿನ್ನೆ ಸ್ಟಾರ್ಟ್ ಮಾಡಿದವರು ಎಲ್ಲರಿಗೂ ನೀವು viral load test ಮಾಡಕ್ ಬರಲ್ಲ. ಇಲ್ಲಿ ವೈರಲ್ ಲೋಡ್ ಟೆಸ್ಟಿಂಗ್ ಯಾಕೆ ZLN ಹೇಳ್ತಾ ಇದೀವಿ ಅಂದ್ರೆ 2014 ಇಂದ ಯಾರಿಗೂ ZLN ಸ್ಟಾರ್ಟ್ ಮಾಡಿಲ್ಲ ಅನ್ಸುತ್ತೆ, ಯಾರು ಎಲ್ಲ ಯಾವುದೇ ಸೆಂಟರ್ ಸ್ಟಾರ್ಟ್ ಮಾಡಿಲ್ಲ ಅನ್ಸುತ್ತೆ TLE regimen. So our first preference will be for ZLN regimen. So those people would have completed 6 months of ART. 6 ತಿಂಗಳು ಮುಗಿದಿರುತ್ತೆ. ನಾವು ಕೆಲವು ವೈರಲ್ ಲೋಡ್ ರಿಪೋರ್ಟ್ಸ್ ಅಲ್ಲಿ ನೋಡ್ತೀವಿ, ಹೊಸ ಪೇಷಂಟ್ ವೈರಲ್ ಲೋಡ್ ಮಾಡಿರ್ತಾರೆ. ಸೆಂಟ್ ಜಾನ್ಸ್ ಅಲ್ಲಿ ಒಂದು 2-3 ಕೇಸ್ ನೋಡಿದ್ದೆ. ಅವ್ರು ಕೇಳಿದ್ರು ಇವ್ರು ಕೇಳಿದ್ರು ಅಂತ ವೈರಲ್ ಲೋಡ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಇಫ್ ಪೇಷಂಟ್ ಈಸ್ ನಾಟ್ ಟೇಕನ್, patient is not on ART for more than 6 months, then we cannot completely check his viral load suppression or unsuppression. So please wait for at least 6 months on ART for any patient before getting viral load testing. Aita? So virally suppressed, if it is more than less than 1000 copies, you can directly go for DTG regimen when the OM from NACO comes. Virally unsuppressed, less than more than 1000 copies, ಎಲ್ಲ ಪೇಷಂಟ್ಗೂ ಎನ್ಹಾನ್ಸ್ ಅಡರೆನ್ಸ್ ಸ್ಟೆಪ್ ಅಪ್ ಕೌನ್ಸಿಲಿಂಗ್ ಆಗಬೇಕು. ಸ್ಟೆಪ್ ಅಪ್ ಅಡರೆನ್ಸ್ ಕೌನ್ಸಿಲಿಂಗ್ ಆಗಿಲ್ಲ ಅಂತಂದ್ರೆ ನಾವು ಮಾತ್ರೆ ತಗೊಳ್ತಾ ಇದ್ರೆ ಇಲ್ವೋ ಗೊತ್ತಿಲ್ಲ. ವೈರಲ್ ಲೋಡ್ ಕಳ್ಸಕ್ಕಿಂತ ಮುಂಚೆ ಇಟ್ ಶುಡ್ ಬಿ ಮೋರ್ ದನ್ 95% ಅಂತ ಕನ್ಫರ್ಮ್ ಮಾಡ್ಕೊಂಡು, ಅಡರೆನ್ಸ್ ಶುಡ್ ಬಿ ಮೋರ್ ದನ್ 95% ಕನ್ಫರ್ಮ್ ಮಾಡ್ಕೊಂಡು ಆಮೇಲೆ ರೆಫರ್ ಮಾಡಿ. So till then don't refer for viral load test. Make the patient have an adherence of more than 95%, confirm it, and then conduct the second viral load test also. During this time, last 6 months ಅಲ್ಲಿ ಯಾವಾಗಾದ್ರೂ ವೈರಲ್ ಲೋಡ್ ಆಗಿದ್ರೆ ಅದೇ ವೈರಲ್ ಲೋಡ್ ಅದು ಕಡಿಮೆ ಇದ್ರೆ ನಾವು ತಗೋಬಹುದು, ಜಾಸ್ತಿ ಇದ್ರೂ ತಗೋಬಹುದು. But it will be for first line in the second line or second line to third line. So wait. Maybe in another 1 week or 2 weeks, we'll get a communication from Metropolis. Counselors should note all pale HIVs transition to DTG based regimen should be counseled and informed about the rationale for transition to the new regimen. Now, ತುಂಬಾ ಮೀಟಿಂಗ್ ಅಲ್ಲಿ ನಾವು ಅಬ್ಸರ್ವ್ ಕೇಳಿರೋದು ಅಥವಾ ನೋಡಿರೋದು ಏನು ಅಂತಂದ್ರೆ, ಇದೇನ್ ಸರ್ ಮಾತ್ರ ಹಿಂಗ್ ಚೇಂಜ್ ಮಾಡ್ತಾರೆ, ನಿಮಗ್ ಬೇಕಾದಂಗೆ ಚೇಂಜ್ ಮಾಡ್ತಾರೆ, ನಮಗ್ ಬೇಕಾದಂಗೆ ಚೇಂಜ್ ಮಾಡ್ತಾರೆ, ಹಂಗ್ ಮಾಡ್ತಾರೆ, ನಾವು ಇದ್ರಲ್ಲೇ ಚೆನ್ನಾಗಿದೀವಿ, ನಾವು SLN TLE ಬಂದಾಗ್ಲೂ ಅನುಭವಿಸಿದೀವಿ. ಸೊ ಮೊದ್ಲೊಂದ್ಸಲ ZLE ಕೊಟ್ಟಿದ್ವಿ, ಸೊ ಅದು ಅವಾಗ್ಲೂ ಅನುಭವಿಸಿದೀವಿ. ಆ ತರ ಕಷ್ಟಗಳು ಇರ್ತವೆ. ಕೌನ್ಸಿಲರ್ಸ್ ಇಲ್ಲಿ ಎಲ್ಲಾ ಪೇಷಂಟ್ಗೂ ಚೇಂಜ್ ಮಾಡಕ್ಕಿಂತ ಮುಂಚೆ ಮಾತಾಡಿಸ್ಲೇಬೇಕು. ಕೌನ್ಸಿಲರ್ ಮಾತಾಡ್ಬೇಕು, ಡಾಕ್ಟರ್ಸ್ ಮಾತಾಡ್ಬೇಕು. ನಾವಿವಾಗ MMD ಕೊಟ್ಟು ಕಳಿಸ್ತಾ ಇದೀವಿ, 3 ತಿಂಗಳು ಮಾತ್ರ ಇದೆ, ನಾವು ಈ ತಿಂಗಳು ಮಾಡ್ಬಿಟ್ಟು ಮುಂದಿನ ತಿಂಗಳು ಮಾಡಿಲ್ಲ ಅಂತ ಅಂದಾಗ ತಪ್ಪಾಗತ್ತೆ. ಸೊ ಪ್ರತಿ ಒಂದು ಪೇಷಂಟ್ಗೂ ಚೇಂಜ್ ಮಾಡಕ್ಕಿಂತ ಮುಂಚೆ 1 ಸಲ ಅಥವಾ 2 ಸಲ ಮಾತಾಡಿರೋದು ಒಳ್ಳೇದು. ಇವಾಗ್ಲೆಲ್ಲ ಅಟ್ಲೀಸ್ಟ್ ನಿಮ್ಮ ಹತ್ರ ಮಾತ್ರೆ ಬಂದ ಮೇಲೆ ಮಾತಾಡಕ್ ಶುರು ಮಾಡಿ. ಎಲ್ಲಾರ ಹತ್ರ ಮಾತಾಡಿದ ಮೇಲೆನೆ ಮಾತ್ರೆ ಚೇಂಜ್ ಮಾಡಿ, ಅಲ್ಲಿವರೆಗೂ ಮಾತಾಡ್ಬೇಡಿ, ಚೇಂಜ್ ಮಾಡಬೇಡಿ. DTG can be prescribed for adult women and adolescent girls of childbearing age or potential who wish to become pregnant or who are not otherwise using or assessing consistent and effective contraception. If they have been fully informed of the potential increase in the risk of neural tubal defect. Neural tubal defect ಇದೆ ಅಂತ ನಾವೆಲ್ಲ ಹೇಳಿದ ಮೇಲೂ ಅವ್ರು ಮಾತೆ ತಗೊಳ್ತೀವಿ ಅಂದ್ರೆ ನಾವು ಆರಾಮಾಗಿ ಕೊಡಬಹುದು. ಬಟ್ ನಾವು ಹೇಳಿರೋದು ಇಂಪಾರ್ಟೆಂಟ್. ಯು ಶುಡ್ ಕೌನ್ಸಲ್ ದ ಪೇಷಂಟ್. Counseling is more important over here when we are putting TLD for a patient or a woman who can become pregnant. If a woman is identified pregnant after the first trimester, DTG should be initiated or continued for the duration of the pregnancy. ನಾವು ನಿಲ್ಸೋದು ಬೇಕಾಗಿಲ್ಲ, ಕಂಟಿನ್ಯೂ ಮಾಡಬಹುದು. ಅಥವಾ ಫಸ್ಟ್ ಟ್ರೈಮಿಸ್ಟರ್ ಆದ್ಮೇಲೆ ಪ್ರೆಗ್ನೆನ್ಸಿ ಗೊತ್ತಾಗಿದ್ರೆ ನಾವು
ಕಂಟಿನ್ಯೂ ಮಾಡಬಹುದು ಅಥವಾ ಇನಿಷಿಯೇಟ್ ಮಾಡಬಹುದು, ಏನು ತೊಂದರೆ ಆಗಲ್ಲ. ನ್ಯೂರಲ್ ಟ್ಯೂಬಲ್ ಡಿಫೆಕ್ಟ್ ಯಾವಾಗ ಬರುತ್ತೆ ಅಂತಂದ್ರೆ ಇಟ್ ಇಸ್ ಓನ್ಲಿ ಇನ್ ದಿ ಫಸ್ಟ್ ಟ್ರೈಮಿಸ್ಟರ್, ಸೊ ಯು ಕ್ಯಾನ್ ಕಂಟಿನ್ಯೂ ಆರ್ ಇನಿಷಿಯೇಟ್. Counselor should explain the benefits of DTG, greater maternal viral suppression. ಅರ್ಥ ಮಾಡ್ಕೊಳ್ರಿ, ಅಂದ್ರೆ ಜಾಸ್ತಿ ವೈರಲ್ ಸಪ್ರೆಷನ್ ಎಫ್ಆರ್ಎನ್ಸ್ಕಿನ ಜಾಸ್ತಿ ವೈರಲ್ ಸಪ್ರೆಷನ್ DTG ಆಗುತ್ತೆ. ಸೊ ಬೇಗ ವೈರಲ್ ಸಪ್ರೆಷನ್ ಆಗುತ್ತೆ, ಮೆಟರ್ನಲ್ ಡೆತ್ಸು ಅಂದ್ರೆ ತಾಯಿ ಸಾಯೋದು ಕಡಿಮೆ ಆಗುತ್ತೆ, ಸೆಕ್ಷುವಲ್ ಟ್ರಾನ್ಸ್ಮಿಷನ್ ಕಡಿಮೆ ಆಗುತ್ತೆ, ಮದರ್ ಟು ಚೈಲ್ಡ್ ಟ್ರಾನ್ಸ್ಮಿಷನ್ ಕಡಿಮೆ ಆಗುತ್ತೆ, ವರ್ಟಿಕಲ್ ಟ್ರಾನ್ಸ್ಮಿಷನ್ ಕಡಿಮೆ ಆಗುತ್ತೆ. ಸೊ ಅದನ್ನ ನಾವು ಕೌನ್ಸಲ್ ಮಾಡಿದ್ರೆ ಪೇಷಂಟ್ ಅರ್ಥ ಮಾಡ್ಕೋಬಹುದು, ಅರ್ಥ ಮಾಡ್ಕೊಂಡು ಅವ್ರಿಗೆ ನಾವು ಮಾತ್ರೆ ಕೊಡಬಹುದು. ಅವ್ರು ಬೇಡ ಅಂತಂದ್ರೆ ದಯವಿಟ್ಟು ಹಿಂಸೆ ಮಾಡಕ್ ಹೋಗ್ಬಿಡಿ, ಇಲ್ಲ ಇದನ್ನೇ ತಗೋಬೇಕು ಅಂತ ಹೇಳಕ್ ಬರಲ್ಲ. ನಾವು ಅದನ್ನ ಟಿಯಲ್ಲಿ ಕೊಡಬಹುದು, ಟಿಯಲ್ಲಿ ಕೊಡಬೇಕು. ಅವ್ರ ಪೇಷಂಟ್ ಬೇಡ ಅಂತಂದರೆ ಅಲ್ಲಿವರೆಗೂ ಇಲ್ಲ. ಕೆಪಾಸಿಟಿ ಬಿಲ್ಡಿಂಗ್ ಎಲ್ಲರಿಗೂ ಗೊತ್ತಿದ್ದಂಗೆ ಇವಾಗ ನಮ್ದು ART SMO MO ಗೆ ಬ್ಲೆಂಡೆಡ್ ಕ್ಲಿನಿಕಲ್ ಟ್ರೈನಿಂಗ್ ಅಂತ ಕ್ಲಾಸ್ ರೂಮ್ ಟ್ರೈನಿಂಗ್ ಆಗುತ್ತೆ, ಆನ್ಲೈನ್ ಟ್ರೈನಿಂಗ್ಸ್ ಆಗುತ್ತೆ. ಆನ್ಲೈನ್ ಟ್ರೈನಿಂಗ್ ಅಲ್ಲಿ ಫಸ್ಟ್ ಒಂದು 60 ಅವರ್ ಎಲ್ಲ ಕ್ಲಾಸ್ ಆಗುತ್ತೆ. ಅದಾದ ಮೇಲೆ ನಿಮ್ಮನ್ನ ಕ್ಲಾಸ್ ರೂಮ್ ಟ್ರೈನಿಂಗ್ ಕರಿತೀವಿ. ಕ್ಲಾಸ್ ರೂಮ್ ಟ್ರೈನಿಂಗ್ ಅಲ್ಲಿ ನಿಮಗೆ DTG ಬಗ್ಗೆ ಇದನ್ನೇ ಹೇಳ್ತೀವಿ. ಅಲ್ಲಿವರೆಗೂ ಯಾವಾಗ ಬೇಕಾದ್ರೂ ಫೋನ್ ಅಲ್ಲಿ ನಾವು ಸಿಗ್ತೀವಿ. NDLS ಆಗುತ್ತೆ. ಇವಾಗ NDLS ಮೊನ್ನೆ ಡಾಕ್ಟರ್ ಗುಹಾ ಮಾಡಿದ್ರು, SK ಗುಹಾ ಮಾಡಿದ್ರು. RDLS ನಾನ್ ಮಾಡ್ತಾ ಇದ್ದೀನಿ. ಇನ್ನೇನಾರು ಬೇಕು ಅಂದ್ರೆ ಯಾವಾಗ ಬೇಕಾದ್ರೂ ಫೋನ್ ಮಾಡಿ, ಇದು ಮುಗಿಯೋವರೆಗೂ. ಇನ್ನೊಂದು ತಿಂಗಳಾಗ್ಬೋದು, 2 ತಿಂಗಳಾಗ್ಬೋದು, 3 ತಿಂಗಳು ಗೊತ್ತಿಲ್ಲ. ಅದು ಆಗೋವರೆಗೂ ತಡ್ಕೊಳ್ಳಿ. ಆಮೇಲೆ ಕ್ಲಾಸ್ ರೂಮ್ ಟ್ರೈನಿಂಗ್ ಮಾಡೋಣ. ಒಂದು ಆನ್ಲೈನ್ ಕ್ಲಾಸ್ ರೂಮ್ ಅಂಡ್ ಸೆಷನ್ಸ್ ಆಫ್ ಬ್ಲೆಂಡೆಡ್ ಕ್ಲಿನಿಕಲ್ ಟ್ರೈನಿಂಗ್, ಅದೇ ಹೇಳಿದ್ನಲ್ಲ SMO MO ಗೆ ಟ್ರೈನಿಂಗ್ ಆಗ್ಬೇಕು. ಅದು ಇಷ್ಟು 1 ವರ್ಷ ಆಗ್ಬೇಕಾಗಿತ್ತು, ಆಗಿಲ್ಲ. ಸೊ ಇವಾಗ ಏಪ್ರಿಲ್ ಸ್ಟಾರ್ಟ್ ಆಗ್ಬೇಕಾಯ್ತು, ಇದರಿಂದ ಸ್ಟಾರ್ಟ್ ಮಾಡಿಲ್ಲ. After the lockdown is closed and we can have a classroom training, as soon as we can have a classroom training, we'll have it. 1 day training for all other ART staff, care coordinator ಇಂದ ಹಿಡಿದು SMO ವರೆಗೂ, ಅಂದ್ರೆ ಕೌನ್ಸಿಲರ್ಸ್ ವರೆಗೂ ಎಲ್ಲರಿಗೂ ಟ್ರೈನಿಂಗ್ ಕೊಡ್ತೀವಿ. ಕೌನ್ಸಿಲರ್, ಫಾರ್ಮಸಿ, ಡಾಟಾ ಮ್ಯಾನೇಜರ್ಸ್ ಎಲ್ಲರಿಗೂ ಕೊಡ್ತೀವಿ ಒಂದೊಂದು ದಿವಸ. ಆನ್ಲೈನ್ ಮೆಟೀರಿಯಲ್ ವಿಲ್ ಬಿ ಅಪ್ಲೋಡೆಡ್. ಅವಾಗ ನಮ್ಮ ಡಾಟಾ ಮ್ಯಾನೇಜರ್ಸ್ಗೆ ಕೇಳ್ಕೊಂಡು ಅಥವಾ ಪರ್ಮಿಷನ್ ಇದ್ರೆ, ನೀವೇ SMO MOಗಳು ಕಂಪ್ಯೂಟರ್ನ ಮುಟ್ಟೋ ಕೆಪಾಸಿಟಿ ಇದ್ರೆ ಮುಟ್ಬಿಟ್ಟು ದಯವಿಟ್ಟು ಅದನ್ನ ನ್ಯಾಕೋ ವೆಬ್ಸೈಟ್ಗೆ ಹೋಗಿ ಅವಾಗಿಂದ ಅವಾಗ ನಿಮ್ಗೆ ಎಲ್ಲ ಹಾಕಿರ್ತಾರೆ. ನಿಮ್ಗೆ ಗೈಡ್ಲೈನ್ಸ್ ಇರ್ತವೆ, ಮತ್ತೆ DTG ಟ್ರಾನ್ಸಿಷನ್ ಬಗ್ಗೆನೂ ಇದೆ, ಅದನ್ನ ನೋಡಿ. ಪ್ರಿಂಟೆಡ್ IC ಮೆಟೀರಿಯಲ್ ಆಗ್ತಾ ಇದೆ, ಅದಾದ ತಕ್ಷಣ ಬಂದು ನಿಮಗ್ ಕೊಡ್ತೀವಿ. ಜಾಬ್ ಏಡ್ಸ್ ರೆಡಿ ರೆಕ್ವೈನರ್ ಫಾರ್ MO ಅಂಡ್ ARV ರೆಜಿಮೆನ್ ಟ್ರಾನ್ಸಿಷನ್ ಡ್ರಗ್ ಇಂಟ್ರಾಕ್ಷನ್ಸ್. ನಾವು ಅದು ಸಿಕ್ಕಿದ ತಕ್ಷಣ ನಾವು ಇವಾಗ ರೆಡಿ ಮಾಡಕ್ಕೂ ಆಗ್ತಾ ಇಲ್ಲ, ಅದನ್ನ ಕೊಡಕ್ಕೂ ಯಾರ ಇವಾಗ ಏನ್ ಕೇಳಿದ್ರು ಕೊಡಕ್ ಬರ್ತಾ ಇಲ್ಲ ನಮ್ಗೆ. ಸೊ ಎಲ್ಲ ಪೋಸ್ಟ್ ಆಫೀಸ್ ಓಪನ್ ಆದ ತಕ್ಷಣ ಅದನ್ನ ಕಳಿಸ್ತೀವಿ. ಪೇಷಂಟ್ ಇನ್ಫಾರ್ಮೇಶನ್ ಶೀಟ್ ಫಾರ್ ಎಜುಕೇಟೆಡ್ PLHIVs ಅದು ಬರುತ್ತೆ, ಬಂದಾಗ ಕೊಡ್ತೀವಿ. ಡೆವಲಪ್ ಆಗ್ತಾ ಇದೆ, ಡೆವಲಪ್ ಆದ್ಮೇಲೆ ಕೊಡ್ತೀವಿ. ರಿವೈಸ್ ರೆಕಾರ್ಡಿಂಗ್ ಅಂಡ್ ರಿಪೋರ್ಟಿಂಗ್ ಫಾರ್ಮ್ಯಾಟ್ಸ್ ವಿಲ್ ಬಿ ಶೇರ್ಡ್. ಇದು ಆಗ್ಲೇ ಬಂದಿದೆ. ವೀಕ್ಲಿ ರಿಪೋರ್ಟ್ ಫಾರ್ಮ್ಯಾಟ್ ಹೋದ ವಾರದಿಂದನೇ ಚೇಂಜ್ ಮಾಡಿದ್ದೀವಿ ನಾವು. ಇವತ್ತು ಅಥವಾ ನಾಳೆ ಇದನ್ನು ಶೇರ್ ಮಾಡ್ತೀನಿ. ಏನು MPR, ಹೊಸ MPR ಶೇರ್ ಮಾಡ್ತೀನಿ. ಹೊಸ MPRನೇ ನೀವು ಯೂಸ್ ಮಾಡ್ಬೇಕಾಗತ್ತೆ. ಆಕ್ಚುಲಿ ಏನಂದ್ರೆ ಕರ್ನಾಟಕ ಒಂದು 5-6 ಸ್ಟೇಟ್ ಕೊಟ್ಟಿದ್ದಾರೆ. ಆ 5-6 ಸ್ಟೇಟ್ ಅಲ್ಲಿ ನಮ್ದು ಒಂದು ಸ್ಟೇಟ್ ಇದೆ, ಅದಕ್ಕೆ ನಾವು ಕೊಡ್ತೀನಿ. Praveen, can you open the mics? ಸೊ ಏನಾದ್ರು ಕ್ವಶನ್ಸ್ ಇದ್ರೆ ಇದು ಯಾರೋ ART ಸೆಂಟರ್ ಅಂತ ಇದೆ, ಹೆಸರಿಲ್ಲ. ಶುಡ್ ವಿ ಟೇಕ್ ಅ ರಿಟರ್ನ್ ಕನ್ಸೆಂಟ್ ವೈಲ್ ಸ್ಟಾರ್ಟಿಂಗ್ DTG ಇನ್ ಅ ಪ್ರೆಗ್ನೆಂಟ್ ವುಮನ್, ಎಕ್ಸ್ಪ್ಲೈನ್ ದಿ ಪೊಟೆನ್ಷಿಯಲ್ ಸೈಡ್ ಎಫೆಕ್ಟ್ಸ್. ಯು ಆರ್ ಟೇಕಿಂಗ್ ಅ ಕನ್ಸೆಂಟ್ ಆಸ್ ನಾರ್ಮಲ್. I don't think a separate should be taken. You can also write it in the white card. ದಾವಣಗೆರೆ ಅವ್ರು ಕೇಳಿದ್ದಾರೆ. ಎಲ್ಲಾರು ಮ್ಯೂಟ್ ಮಾಡಿ, ಯಾರು ಕೈ ಎತ್ತಿದ್ರೆ ಮಾತ್ರ ಅವ್ರಿಗೆ ಹೇಳ್ತೀನಿ, ಅವ್ರು ಇದು ಮಾತಾಡ್ಲಿ. ಬಾಗಲಕೋಟೆ ಮಾತಾಡ್ಬೇಕಾ?
Anil. Hello. ಹೇಳಿ. Ravi. ಹೇಳಿ ಸರ್. ಅದು ಇದು ಇದೆಯಲ್ಲ, we have to give this dodecnavir with any other combination, TL, ZL ಅಥವಾ AL. ಸರ್ ನಿಮಗೆ ಇವಾಗ ಡಾಲ್ಟಗವರ್ ಇವಾಗ ಬಂದಿರೋದು only for Raltagavir replacement, not for your first line regimens. Do not use whatever you have got for your own issues. I have given you a line list, for that one only you have to use. This is only for Raltagavir replacement, not for first line. ZL TL ಅಲ್ಲ. TL ಬರುತ್ತೆ ಅವಾಗ ನಾವು ಇನ್ನೊಂದು OM ಕೊಡ್ತೀವಿ ಅವಾಗ ಉಪಯೋಗಿಸೋರಂತೆ, ಇವಾಗಲ್ಲ. Next. ಬೇರೆ ಏನಾದ್ರು ಕ್ವಶನ್ಸ್ ಇದೆಯಾ? ಅಲ್ಲಿ ಇದಿರುತ್ತೆ, ಮೈಕ್ ಇದಿರುತ್ತೆ, ಅದನ್ನ ಅನ್ಮ್ಯೂಟ್ ಮಾಡ್ಬಿಟ್ಟು ಮಾತಾಡ್ಬೇಕು. Mysuru, for patients who have been recently changed the regimen from ZLN to TLE due to ZDV induced toxicity. I am afraid, how can you have a Zidovudin toxicity today after 5 to 6 years of initiating Zidovudin? I don't know. And you change to TLE. Madam, Dr. Rashmi ಅನ್ಸುತ್ತೆ ಬರ್ದಿರೋದು, viral load TND should be changed to TLD. Yes madam, viral load TND ಇದ್ರೆ TLE ಬದಲು TND TLE ಚೇಂಜ್ ಆಗಲ್ಲ, ಇವಾಗ TLE ಕಂಟಿನ್ಯೂ ಆಗುತ್ತೆ. on the 2 year till we have stocks of TLE, we will be continuing with TLE. So no plan of changing TLE to TLD. We will have only ZL into TLD. If it is already changed to TLE, why you want to change it to TLD? I don't know. We'll continue TLE. Mysore. Next. There are questions here. Why CD4 should be monitored since viral load is being done? CD4 should be monitored because we are not doing viral load every 6 months. We will be doing every, and where there is a guideline, if the CD4 and viral load done on the same sample is above 350 and less than 1000, we will not be doing CD4, it will be only viral load. If the viral load is more, and we will be doing CD4 also only in those cases, and less than 350 ದಾಗ ಮಾತ್ರ ಮಾಡ್ತಾ ಇರೋದು ನಾವು ಇವಾಗ ಹೊಸ ಗೈಡ್ಲೈನ್ ಇದು. ಆಶಾ ಕಿರಣದವರು. ನೆಕ್ಸ್ಟ್, ಮೈಕ್ ನ ಅನ್ಮ್ಯೂಟ್ ಮಾಡಿ ಮಾತಾಡಬಹುದು. Who is HP? I don't know. Is it advisable to take written consent for a potential pregnant woman? ಇದಾಗ್ಲೇ ಹೇಳಿದೀನಿ, cause it may take a legal. Chikkodi, initiation of Daltagravir. Yes sir, because orally if we tell them that this to a potential pregnant Sir, woman. I'll answer, sir. Yes. Sir, you are already taking a consent in the when you are initiating ART. Okay. If she is a pregnant woman, you can take it as a separate consent in the white card also, because your consent forms where in the new white card format, it is there in the white card itself. It is printed in the white card, not in the extra sheet which we are keeping, which we are keeping. Whenever the new card comes, it will be in the same white card. Then we will add. You can discuss this one and write it. The counselors can discuss this one with the pair. If at all you have that issue, you can take it in writing on the white card itself. Thank you. Mysuru. Mandya.
ಗುಡ್ ಆಫ್ಟರ್ನೂನ್ ಸರ್. ಹೇಳಿ ಸರ್. ಸರ್ ಡೈರೆಕ್ಟರ್ ಅವ್ರು ಸಪ್ಲೈ ಆದ್ಮೇಲೆ ಸರ್ ಪ್ರೋಗ್ರಾಮ್ಗೆ ಅವ್ರು ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಟಿಎಲ್ಇ ಇದ್ದು ಸೆಕೆಂಡ್ ಟ್ರೈಮಿಸ್ಟರ್ಗೆ ನಾವು ಚೇಂಜ್ ಮಾಡ್ಕೋಬಹುದಾ ಸರ್? ಡೈರೆಕ್ಟರ್ ಟಿಎಲ್ಇ ಚೇಂಜ್ ಮಾಡಕ್ ಬರಲ್ಲ ಸರ್ ಇವಾಗ್ಲೇ. ಡಾಟಾ ಡ್ರೈವರ್ ಬರೋದು ಇನ್ನೂ ಟಿಎಲ್ಇಗೆ ಇನ್ನೂ 2 ವರ್ಷ ಆಗುತ್ತೆ ಸರ್. OM ಅಲ್ಲಿ ಎಲ್ಲ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ ಸರ್. ಓಕೆ ಸರ್. ಟಿಎಲ್ಇ ಇದು ಇನ್ನೂ ಲೇಟ್ ಆಗುತ್ತೆ, ಸೊ 2 ವರ್ಷ ಆಗುತ್ತೆ, ಸೊ ತಲೆ ಕೆಡ್ಸ್ಕೋಬೇಡಿ. ಓಕೆ ಸರ್. ಅದು ನಾಳೆ ಮಾಡೋಣ ಸರ್. ಓಕೆ ಗುಲ್ಬರ್ಗ ಹೇಳಿ ಸರ್, ಮಂಡ್ಯದವ್ರು ಹೇಳಿ. Sir, only problem is that with pregnant woman who diagnosed in labor, HIV status. Hello? Yes, madam. So for them whether to give TLE. Madam, your voice is not audible. Hello? Your voice is not audible, Gulbarga. Hello? 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 Gulbarga, voice is not audible. You can type. ಸರಿ. Hello? Hello? ಗೊತ್ತಿದೆ, ತಿಳ್ಕೊಡ್ತೇನೆ. ಮಂಡ್ಯ ಮೈಕ್ ಮ್ಯೂಟ್ ಮಾಡಿ. ನಿಮ್ದೇನು ಕ್ವಶನ್ಸ್ ಇಲ್ಲ ಅಂದ್ರೆ ಮೈಕ್ ಮ್ಯೂಟ್ ಮಾಡಿ. ಓಕೆ. INTRA. ಮ್ಯಾಗ 1000 ಒಳಗಿತ್ತ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ವೈರ್ ಲೋಡ್ ಮಾಡ್ಬೋದು. ವೈರ್ ಲೋಡ್ ಬಂದ್ರೆ ಲೋ ಇತ್ತು ಅಂದ್ರೆ ಅವಾಗ ಸಿಗುತ್ತೆ ಮಾಡ್ಬೋದು. ಲೆಸ್ ದೆನ್ 1000 ಇತ್ತು. ಎವ್ರಿ 6 ಮಂತ್ ಹತ್ರ ಹಾಸ್ಪಿಟಲ್ ಇರ್ತದೆ. Gulbarga, do you have a question? Intranatal registration of ERT diagnosed as positive for the first time. Madam, ಅರ್ಥ ಆಗಲಿಲ್ಲ ಮೇಡಮ್. ಅರ್ಥ ಆಗಿಲ್ಲ ಸರ್. Hello? 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 ಏನ್ ಮೇಡಮ್ ಇದು ಇಂಟರ್ನೆಟಲ್ ರಿಜಿಸ್ಟ್ರೇಷನ್? Hello? Registration and administration. Sorry. Intranatal registration of ERT diagnosed as positive. ಹಲೋ ಸರ್. ದಾವಣಗೆರೆ. ಹ್ಞೂ ಸರ್. ಏನಪ್ಪ? ಅದೇ ಇದು IMS ಗೆ ಅಪ್ಲೋಡ್ ಆಗಿಲ್ಲ ಸರ್. ಯಾವ ಟ್ರಾನ್ಸಿಸ್ಟ್ ಪೇಷಂಟ್ ನ ಮಾಡ್ಕೊಂಡಿರ್ತೀವಿ ಥರ್ಡ್ ಲೈನ್. ಅಣ್ಣ ನೀನು ಇವಾಗ IMS ಅಲ್ಲಿ ಓಕೆ, IMS ಅಲ್ಲಿ ಆಗಿಲ್ಲ ಅಂತಂದ್ರೆ ಟೇಕ್ ಇಟ್ ಫ್ರಮ್ ಅದರ್ ಸೋರ್ಸಸ್. ನಿನಗೆ ಮಾತ್ರ ಬಂದು ಎಷ್ಟು ದಿವಸ ಆಯ್ತಪ್ಪ? ಭಾರಿ ಬೇಗ ಕೇಳ್ತಾ ಇದೀಯಾ. ಅತಿ ಬುದ್ಧಿವಂತ ನೀನ್, ದಾವಣಗೆರೆ ಅವನು. ನೀನು ನಿಮ್ ಮೇಡಮ್ ನಿಮ್ಗೆ ಭಾರತ ಅವಾರ್ಡ್ಕಿನ ಮೇಲ್ಗಡೆ ಕೊಡೋಣ ಬಿಡು ಹೋಗಲಿ. ಗುಲ್ಬರ್ಗದವ್ರು ಮೇಡಮ್, ಗುಲ್ಬರ್ಗ Intranatal registration, sir. intranatal administration of, madam, I am not getting you into what is this intranatal administration of ERT diagnosed as positive for the first time. I am not getting you, madam. It came with the unknown status and test. Madam, ಮಾಸ್ಕ್ ತೆಗೆದುಬಿಟ್ಟು ಮಾತಾಡಿ ಮೇಡಮ್, ಜೋರಾಗಿ ಮೈಕ್ ಹತ್ರ. Hello? Hello? ಹೇಳಿ ಮೇಡಮ್. Sir, if a woman comes with unknown status and tested positive during delivery, Yes, madam. so shall we switch on to TLD or only routine TLE? Madam, whenever you get TLD, it will be the preferred regimen, madam. Only in the first trimester you will not be able to give TLD. So the patient will be in labor, means the completion of third trimester. So you can give TLD, I think, madam. Okay, sir. Okay, sir. Thank you, sir. Any other doubts, madam? No, sir. Okay, anyone else? ದಾವಣಗೆರೆ ಅರ್ಥ ಆಯ್ತನಪ್ಪ? ಹ್ಞೂ ಸರ್. ಆಯ್ತು ಸರ್.
ತಗೊಂತೀನಿ ಸರ್. ಯಾರಮ್ಮ? ಇದನ್ನ ಹೇಳ್ತಿರ್ತಾನೆ. Anyone else? Okay, then we'll close. If there are no questions, we'll close. But ಒಂದಂತೂ ಅರ್ಥ ಮಾಡ್ಕೊಳ್ಳಿ, ಯಾರಪ್ಪ ಚಿಕ್ಕೋಡಿ ಕೈ ಎತ್ತದ ಅಲ್ಲೆಲ್ಲೋ ಕಂಪ್ಯೂಟರ್ ಅಲ್ಲಿ. ಹೇಳಿ ಸರ್. Sir, in first trimester, if a patient comes in first trimester, is it advisable to give raltegravir instead of dolutegravir only for first trimester, and then later on switch over to dolutegravir in second trimester? Sir, we do not. Please understand, we do not have raltegravir from today. We are already giving dolutegravir instead of raltegravir. We are not giving raltegravir, and it will not be available in the program. Thank you. The effect, neural tubal defect, is only 0.1. It will become 0.1. See, for 426 it 0.5. For 1,600 it is 0.3. For 1 lakh, what will be the percentage? It will become less. So we can use it on certain. Before, when we were having efavirenz as a new drug, when we were advising TLE, we were facing the same issues. It came down after the numbers raised. So I think we'll not be having raltegravir. It is for sure. We don't have raltegravir. We will have to use dolutegravir only. And if the patient does not approve or does not want to take that this one, you can go for TLE. Yeah. Or even ZLN, ZLE, whatever is possible. But raltegravir will not be there. TLE will be continuing. So you can use TLE as of now. Thank you, sir. Anyone else? Sir, these are the ಇದು ಆಚರಣದವರು ಹೊಸದಾಗಿ ಸ್ಲೈಡ್ ಇದ್ದಾರೆ. This is already shared. I think after Goa, this is the same slides what Goa used, Dr. Goa used. So you can see that one also. We will be sharing, not an issue. Still, anyone else? Okay, thank you. Everyone. Thank you, everyone. We'll close the session now. Thank you. Thank you, sir. Thank you very much, sir. Dr. Ravi Kumar. It was very nice.